ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಎಲ್ಲರೂ ಒಮ್ಮನಸ್ಸಿನಿಂದ ಹೃದಯದಿಂದ ಪ್ರಾರ್ಥಿಸುವ. ಆಲಸ್ಯಗಳನ್ನು ತೊರೆದು, ಎಲ್ಲ ನಿದ್ರಾವಸ್ಥೆಗಳನ್ನು ತೊರೆದು, ಯೇಸು ಸ್ವಾಮಿ ಇಂದು ನಮಗಾಗಿ ತಮ್ಮನ್ನೇ ಪ್ರೀತಿಯ ಸಂಕೇತದೊಂದಿಗೆ ಸಮರ್ಪಿಸಿದಂತಹ ಈ ದಿನಗಳಲ್ಲಿ ಆ ಯೇಸುವನ್ನು ಸ್ಮರಿಸುತ್ತಾ ಬಾಗಿ, ನಮ್ಮ ಪಾದದವರೆಗೂ ಬಾಗಿ ನಮ್ಮ ಪಾದಗಳನ್ನು ತೊಳೆಯಲು ತಮ್ಮನ್ನು ತಗ್ಗಿಸಿಕೊಂಡ ಪ್ರಭು ಯೇಸುವನ್ನು ಸ್ಮರಿಸುತ್ತಾ ಅವರಂತೆ ನಾವು ಸಹ ನಮ್ಮನ್ನು ತಗ್ಗಿಸಿಕೊಳ್ಳುವಂತೆ, ಅವರಂತೆ ನಾವು ಸಹ ಪಾದದವರೆಗೂ ನಾವು ತಗ್ಗಿಸಿಕೊಳ್ಳುತ್ತಾ, ಅಂದ್ರೆ ನೋಡಿ, ಪ್ರಭು ಯೇಸು ಸ್ವಾಮಿ ತಗ್ಗಿಸಿಕೊಂಡರು, ಪಾದದವರೆಗೂ ಬಗ್ಗಿದರು, ಬಗ್ಗಿ ಪಾದದವರೆಗೂ ಪಾದಗಳನ್ನು ತೊಳೆದರು. ಅಂದರೆ ನಾನೆಷ್ಟರ ಮಟ್ಟಿಗೆ ಭಾಗಲು ಸಿದ್ಧನಾಗಿದ್ದೇನೆ. ನನ್ನನ್ನು ದ್ವೇಷಿಸುವವರ ಮುಂದೆ, ನನಗೆ ಕೆಟ್ಟದ್ದನ್ನು ಬಯಸಿದವರ ಮುಂದೆ, ಅಥವಾ ನಾನು ದ್ವೇಷಿಸುವವರ ಮುಂದೆ, ನನ್ನ ಕುಟುಂಬ, ನನ್ನ ಸಮಾಜ, ನನ್ನ ಕೆಲಸ ಮಾಡುವ ಸ್ಥಳ, ನನ್ನ ವಿಚಾರಣೆ ಎಲ್ಲಿಯೇ ಇರಬಹುದು, ಎಷ್ಟರ ಮಟ್ಟಿಗೆ ನಾನು ತಗ್ಗಿಸಿಕೊಳ್ಳುತ್ತಾ ಇದ್ದೇನೆ. ಪ್ರಿಯರೇ, ಈ ಬೆಳಗಿನ ಈ ಸುಪ್ರಭಾತ ದೇವರ ಪ್ರಸನ್ನತೆಯನ್ನು ತುಂಬಿದಂತಹ ಸುಪ್ರಭಾತವಾಗಿದೆ. ಪವಿತ್ರ ವಾರವಾಗಿದೆ. ಪವಿತ್ರ ವಾರದ ಮೊದಲನೆಯ ದಿನವಾಗಿದೆ. ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ಯೇಸುವನ್ನು ನಮ್ಮ ಹೃದಯಕ್ಕೆ ಬರಮಾಡಿಕೊಳ್ಳೋಣ. ಯೇಸುವಿನ ಕಾರಣ, ಯೇಸುವೇ ನನ್ನಲ್ಲಿ ಬನ್ನಿರಿ. ಯೇಸುವೇ, ಪೇತ್ರನಿಗೆ ಹೇಳಿದ, ಸ್ವಾಮಿ ನೀವು ನನ್ನ ಪಾದಗಳನ್ನು ತೊಳೆಯುವುದೇ ಇಲ್ಲ, ಇಲ್ಲ, ನೀವು ನಮ್ಮ ಪಾದ ತೊಳೆಯುವ ಪ್ರತಿಭಟಿಸಿದರು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಸದಾ ಪೇತ್ರ ಕೊಡ್ಲೇ ಇಲ್ಲ ಕಾಲನ್ನ ತೊಳಿಲಿಕ್ಕೆ. ನೀವು ತೊಳೆಯೋದ? ಇಲ್ಲಪ್ಪ, ಏನಣ್ಣ ನೀನು ಹಿಂಗೆ ಹೇಳ್ತೀಯ, ಆಗುದಿಲ್ಲ ಕಣ, ಯಾಕಣ್ಣ ನೀವು ನನ್ನ ಕಾಲೆಲ್ಲ ಮುಟ್ಟಬಾರದು ನೀವು ಅಂತೇಳಿ ತುಂಬಾ ಪ್ರತಿಭಟಿಸ್ತಾ ವಾಕ್ಯ ಹೇಳ್ತದೆ. ಪೇತ್ರನ ಪ್ರತಿಭಟಿಸಿದನು ಎಂಬುದಾಗಿ. ಕೊನೆಗೆ ಯೇಸು ಹೇಳಿದ್ರು, ಪೇತ್ರ, ನಾನೊಂದು ಪಕ್ಷ ನಿನ್ನ ಕಾಲು ತೊಳಿಲಿಲ್ಲ ಅಂದ್ರೆ ನನಗೆ ಪಾಲಿಲ್ಲಪ್ಪ, ನಿನಗೆ ಪಾಲು ಕೊಡೋದಿಲ್ಲಪ್ಪ. ಪೇತ್ರನಿಗೆ ಶಾಕ್ ಆಯ್ತು. ಅಯ್ಯೋಯ್ಯೋಯ್ಯೋ, ಇದೇನಪ್ಪ ಇದು, ಕಾಲು ತೊಳೆಯೋದಿಲ್ಲ ಅಂದ ತಕ್ಷಣ ಪಾಲಿಲ್ಲ ಅಂತ ಹೇಳ್ಬಿಟ್ರಲ್ಲ ಅಂದ್ಬಿಟ್ಟು. ಅಲ್ವ ಪ್ರಕಾಶಣ? ಪಾಲ್ ಕೊಡಕ್ಕಿಲ್ಲ, ಪಾಲ್ ಕೊಡಕ್ಕಿಲ್ಲ ಅಂದ್ರೆ ಹೆಂಗಪ್ಪ, ಆಗೋದಿಲ್ಲ. ಓ, ಪೇತ್ರನ ಚಿಂತೆ ಏನಾಗಿರ್ಬೋದು ಯೋಚನೆ ಮಾಡಿ ನೋಡಿ. ಪಾಲು ಅಂದ್ರೆ ಸ್ವರ್ಗರಾಜ್ಯದ ಪಾಲು ಅಂತ ತಿಳ್ಕೊಂಡ, ಅಥವಾ ಯೇಸು ಸ್ವಾಮಿ ಮುಖ್ಯಮಂತ್ರಿ ಆಗ್ತಾರೆ ಅವಾಗ ಸ್ಥಾನದ ಬಗ್ಗೆನಾ, ಸಾಮ್ರಾಜ್ಯದ ಬಗ್ಗೆನಾ? ಪೇತ್ರನ ಚಿಂತೆ ಬೇರೆ ಆಗಿತ್ತು ಪ್ರಿಯರೇ, ಚಿಂತೆ ಬೇರೆ ಆಗಿತ್ತು. ಇಲ್ಲ ಸ್ವಾಮಿ, ಇಲ್ಲ 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 ಇಲ್ಲ, ನೀನು ಕಾಲು ಮುಟ್ಟಬಾರ್ದು, ಅದೆಲ್ಲ ಆಗೋದಿಲ್ಲ. ಆಯ್ತು ಹೋಗಪ್ಪ, ತೊಂದರೆ ಇಲ್ಲ, ನಿನಗೆ ಪಾಲು ಕೊಡೋದಿಲ್ಲ, ಹೋಗಪ್ಪ, ನಿನಗೆ ಪಾಲು ಸಿಕ್ಕೋದಿಲ್ಲ ಅಂದಿದ ತಕ್ಷಣ ಪೇತ್ರ ಬದಲಾವಣೆ ಆಗ್ಬಿಟ್ಟ. ಪಾಲ್ಗೋಸ್ಕರ ಹಾಗಾದ್ರೆ ಒಂದು ಕೆಲಸ ಮಾಡಿ ಸ್ವಾಮಿ, ನನ್ನ ಕೈನ ತೊಳೀರಿ, ನನ್ನ ತಲೆನ ತೊಳೀರಿ ಅಂತ. ಎಷ್ಟು ಸ್ವಾಮಿ ಹೇಳಿದ್ರು, ಸ್ನಾನ ಮಾಡಿದವನಿಗೆ ಕೈ ತೊಳೆಯೋದು ಬೇಕಾಗಿಲ್ಲ, ತಲೆನೂ ತೊಳಿಬೇಕಾಗಿಲ್ಲ. ಯಾಕೆಂದ್ರೆ ಶುದ್ಧವಾಗಿದ್ಯಾ, ಬರೀ ಕಾಲು ತೊಳೆದರೆ ಸಾಕು. ಯೇಸು ಬಾಗಿದ್ರು, ನಡು ಕಟ್ಟಿಕೊಂಡ್ರು, ಬಾಗಿದ್ರು, ಕಾಲನ್ನು ತೊಳೆದರು, ಕಾಲುಗಳನ್ನು ಒರೆಸಿದರು. ಪ್ರೇರಿ, ದಿನ ಶ್ರೇಷ್ಠವಾದ ದಿನ. ಎಷ್ಟರ ಮಟ್ಟಿಗೆ ನಾವು ತಗ್ಗಿಸಿಕೊಳ್ಳಿಕ್ಕೆ ಸಿದ್ಧರಾಗಿದ್ದೇವೆ. ಈ ಬೆಳಗಿನ ಈ ಸುಪ್ರಭಾತದಲ್ಲಿ ಆ ಒಂದು ಸಂದರ್ಭವನ್ನು ನಮ್ಮ ಕಣ್ಣುಗಳಲ್ಲಿ ತಂದುಕೊಳ್ಳೋಣ ಪ್ರಿಯರೇ. ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚೋಣ. ಎಲ್ಲರೂ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಿಯರೇ, ಕಣ್ಣುಗಳನ್ನು ಮುಚ್ಚಿರಿ. ನಿಮ್ಮ ಮನಸ್ಸು ಏಕಾಗ್ರತವಾಗಲಿ, ನಿಮ್ಮ ಮನಸ್ಸು ಕೇಂದ್ರೀಕೃತವಾಗಲಿ, ಯೇಸುವಿನತ್ತ ಕೇಂದ್ರೀಕೃತವಾಗಲಿ. ನಿಮ್ಮ ಮನಸ್ಸು ಯೇಸುವಿನೊಡನೆ ಸಾಗಲಿ. ನಿಮ್ಮ ಕಣ್ಣುಗಳು ಮುಚ್ಚಲ್ಪಡಲಿ. ನಿಮ್ಮ ಚಿಂತೆಗಳೆಲ್ಲವೂ ಚದರಿ ಹೋಗಲಿ. ನಿಮ್ಮ ಕಣ್ಣುಗಳು ಮುಚ್ಚಲಿ. ಈ ಕ್ಷಣ ನೀವು ಕಣ್ಣುಗಳನ್ನು ಮುಚ್ಚಿದ್ದೀರಿ.
ನೀವು ಕುಳಿತ ಜಾಗದಿಂದ ಎದ್ದೇಳುತ್ತಾ ಇದ್ದೀರಿ. ನಿಮ್ಮ ಕಾಲು ನಡೆಯುತ್ತಾ ಇದೆ. ನೀವು ನಡೆಯುತ್ತಾ ಇದ್ದೀರಿ. ಹೌದು, ಯಾವುದೋ ಒಂದು ಮಾರ್ಗ ನಿಮ್ಮನ್ನು ಕರೆದುಕೊಂಡು ಹೋಗುತ್ತಾ ಇದೆ. ನಿಮ್ಮ ಒಳ ಕಣ್ಣುಗಳನ್ನು ಮುಚ್ಚಿರಿ ಪ್ರಿಯರೇ, ನಿಮ್ಮ ಕಣ್ಣುಗಳನ್ನು ಮುಚ್ಚಿರಿ ಪ್ರಿಯರೇ. ಈ ಸಮಯ ಈ ಪ್ರೇರಣೆ ನಿಮ್ಮದಾಗಲಿ. ನೀವು ನಡೆಯಲು ಪ್ರಾರಂಭಿಸಿದ್ದೀರಿ, ನಡೆಯುತ್ತಾ ಇದ್ದೀರಿ. ಎಲ್ಲಿ ಹೋಗಬೇಕೆಂದು ಗೊತ್ತಿಲ್ಲ, ಸುಮ್ಮನೆ ನಡೆದು ಹೋಗುತ್ತಾ ಇದ್ದೀರಿ. ಈಗ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆ ನೀವು ನಡೆಯುತ್ತಾ ಇದ್ದೀರಿ, ನಡೆದು ನಡೆದು ಹೋಗುತ್ತಾ ಇದ್ದೀರಿ. ಒಂದು ಮನೆ ನಿಮ್ಮ ಕಣ್ಣು ಮುಂದೆ, ಯಾವುದೋ ಒಂದು ಮನೆ ನಿಮ್ಮ ಕಣ್ಣು ಮುಂದೆ ಇದೆ. ಆ ಮನೆಯಲ್ಲಿ ಪ್ರವೇಶಿಸುತ್ತೀರಿ. ಆ ಮನೆಗೆ ಹೋಗುವಾಗ ಸುಮಾರು ಮೆಟ್ಟಲುಗಳಿದೆ. ಆ ಮೆಟ್ಟಲುಗಳನ್ನು ಹತ್ತುತ್ತಾ ಇದ್ದೀರಿ. ನಿಮ್ಮ ಕಣ್ಣುಗಳಲ್ಲಿ ಚಿತ್ರಣಗಳು ಕಾಣಲಿ ಪ್ರಿಯರೇ. ನೀವು ಮೆಟ್ಟಲುಗಳನ್ನು ಹತ್ತುತ್ತಾ ಇದ್ದೀರಿ. ಹತ್ತುವಾಗ 1, 2, 3 ಎಂಬುದಾಗಿ 10 ಮೆಟ್ಟಲುಗಳನ್ನ ನೀವು ಎಣಿಕೆ ಹಾಕಿ ಹತ್ತುತ್ತಿದ್ದೀರಿ. ಒಂದು ಬಾಗಿಲು ತೆರೆದಿದೆ, ಮನೆಯ ಬಾಗಿಲು ತೆರೆದಿದೆ. ಆ ಮನೆಯೊಳಗೆ ನೀವು ಪ್ರವೇಶಿಸುತ್ತೀರಿ. ಪ್ರವೇಶಿಸಿ ಆ ಕಡೆ ಈ ಕಡೆ ನೋಡುವಾಗ ಪಕ್ಕದಲ್ಲಿ ಇನ್ನೊಂದು ಮೆಟ್ಟಲು ನಿಮಗೆ ಕಾಣುತ್ತದೆ. ಮಾಳಿಗೆಗೆ ಹೋಗುವ ಮೆಟ್ಟಲು ನಿಮಗೆ ಕಾಣುತ್ತದೆ. ಆ ಮಾಳಿಗೆಯ ಮೇಲೆ ಹತ್ತಲು ಪ್ರಾರಂಭಿಸುತ್ತೀರಿ. ಪಕ್ಕದಲ್ಲಿ ಕೈಪಿಡಿ ಇದೆ, ಅದನ್ನು ಹಿಡಿದುಕೊಂಡು ಹತ್ತಲು ಪ್ರಾರಂಭಿಸುತ್ತೀರಿ. ಹತ್ತುವಾಗ ನಿಮ್ಮ ಕೈಗಳು ನಿಮ್ಮ ಮಂಡಿಯ ಮೇಲೆ ಇದೆ. ಕಡಿದಾದ ಮೆಟ್ಟಿಲುಗಳು ಹತ್ತುತ್ತಾ ಆ ಮೊದಲನೆಯ ಮಾಳಿಗೆಯಲ್ಲಿ ನೀವು ಪ್ರವೇಶಿಸುತ್ತೀರಿ. ಅಲ್ಲಿ ಕುಳಿತುಕೊಳ್ಳಲು ಚೇರ್ಗಳನ್ನು ಹಾಕಿದ್ದಾರೆ. ಆ ಚೇರುಗಳಲ್ಲಿ ನೀವು ಕುಳಿತುಕೊಂಡಿದ್ದೀರಿ. ಆ ಚೇರುಗಳಲ್ಲಿ ನೋಡುವಾಗ ನೀವು ಒಬ್ಬರೇ ಕುಳಿತುಕೊಂಡಿದ್ದೀರಿ. ಕುಳಿತುಕೊಂಡಿರುವಾಗ ಯಾರು ನಿಮಗೆ ಶತ್ರುವಾಗಿ ಕಾಣುತ್ತಾರೋ ಆ ವ್ಯಕ್ತಿ ನಿಮ್ಮ ಮುಂದೆ ಬಂದು ಪಕ್ಕದಲ್ಲಿ ಕೂರುತ್ತಾರೆ. ಯಾರೆಲ್ಲ ನಿಮ್ಮನ್ನು ದ್ವೇಷಿಸುತ್ತಾರೋ, ಯಾರೆಲ್ಲ ನಿಮ್ಮನ್ನು ಕಡೆಗಣಿಸುತ್ತಾರೋ, ಯಾರೆಲ್ಲ ನಿಮ್ಮನ್ನು ಶತ್ರು ಎಂದೆಣಿಸುತ್ತಾರೋ ಅವರೆಲ್ಲರೂ ನಿಮ್ಮ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳುತ್ತಾರೆ. ನೋಡಿ ಅವರನ್ನ, ಯಾರ್ಯಾರು ನಿಮ್ಮ ಪಕ್ಕದಲ್ಲಿ ಕುಳಿತುಕೊಂಡಿದ್ದಾರೆ ಎಂಬುದನ್ನು ನೋಡಿ. ನೀವು ದ್ವೇಷಿಸುವವರು, ನಿಮ್ಮನ್ನು ದ್ವೇಷಿಸುವವರು ಪ್ರತಿಯೊಬ್ಬರಲ್ಲಿದ್ದಾರೆ. ಎಲ್ಲರೂ ಮೌನವಾಗಿ ಒಬ್ಬರನ್ನೊಬ್ಬರು ನೋಡುತ್ತಾ ಇದ್ದಾರೆ. ನಿಮ್ಮನ್ನು ನೋಡುತ್ತಾ ಇದ್ದಾರೆ. ಹಾಗೆ ನೀವು ನೋಡುತ್ತಾ ಇದ್ದೀರಿ. ಯಾರ್ಯಾರು ನಿಮಗೆ ಬೇಡವಾದವರು ಅವರೆಲ್ಲರೂ ನಿಮ್ಮ ಮುಂದೆ ಇದ್ದಾರೆ. ಅವರಲ್ಲಿ ಮಾತನಾಡಲು ನಿಮ್ಮಿಂದ ಆಗುತ್ತಾ ಇಲ್ಲ. ಅವರೆಲ್ಲರೂ ನಿಮ್ಮ ಮುಂದೆ ಕುಳಿತಿದ್ದಾರೆ. ಯಾಕೆ ಬಂದಿದ್ದಾರೆ ಎಂದು ಗೊತ್ತಿಲ್ಲ. ನೋಡಿ, ಅವರೆಲ್ಲರನ್ನು ನೋಡಿ. ನಿಮ್ಮ ಕಣ್ಣು ಮುಂದೆ ಇದ್ದಾರೆ. ನೀವು ಯಾರನ್ನೆಲ್ಲ ತಿರಸ್ಕರಿಸಿದ್ದೀರೋ ಅಥವಾ ನಿಮ್ಮನ್ನ ಯಾರು ತಿರಸ್ಕರಿಸಿದಾರೋ ನಿಮ್ಮ ಮುಂದೆ ಇದ್ದಾರೆ. ಅವರನ್ನು ನೋಡುತ್ತಾ ಒಮ್ಮೆ ಹೇಳಿ, ಯೇಸುವೇ, ನಾನಿವರನ್ನು ಸಮರ್ಪಿಸುತ್ತೇನೆ ಎಂಬುದಾಗಿ. ಅವರ ಹೆಸರುಗಳನ್ನು ಹೇಳಿ ನಿಮ್ಮ ಪಕ್ಕದಲ್ಲಿ ಕುಳಿತಿರುವಂತಹ
ಸುತ್ತಲೂ ಕುಳಿತಿರುವಂತಹ ನಿಮಗೆ ಬೇಕಾದಂತಹ ವ್ಯಕ್ತಿಗಳನ್ನ ಕುರಿತು ಯೇಸುವೇ ನಾನು ಇವರನ್ನು ಸಮರ್ಪಿಸುತ್ತೇನೆ ಎಂಬುದಾಗಿ ಹೇಳಿ ಪ್ರಿಯರೇ. ಯಾರೆಲ್ಲ ಕುಳಿತುಕೊಂಡಿದ್ದಾರೆ ನೋಡಿ, ಅವರನ್ನ ಯೇಸುವಿಗೆ ಸಮರ್ಪಿಸಿರಿ. ನೀವು ಕೆಡುಕು ಮಾಡಿದವರಲ್ಲಿರಬಹುದು, ನಿಮಗೆ ಕೆಡುಕು ಮಾಡಿದವರಲ್ಲಿರಬಹುದು, ಎಷ್ಟೋ ಕಾಲಗಳಿಂದ ಮಾತನಾಡದಂತ ವ್ಯಕ್ತಿಯಲ್ಲಿರಬಹುದು. ನೋಡಿ, ಅವರೆಲ್ಲರನ್ನು ನೋಡಿ. ಯಾರಿದ್ದಾರೆ ನೋಡಿ. ನಿಮ್ಮ ಕಣ್ಣುಗಳನ್ನು ತೆಗೆಯಬೇಡಿರಿ, ನಿಮ್ಮ ಕಣ್ಣುಗಳು ತೆರೆಯಬೇಡಿರಿ. ಇದು ಈ ಸಮಯ. ಒಂದು ವ್ಯಕ್ತಿ, ನೀವು ಕಾಣದಂತಹ ಒಂದು ವ್ಯಕ್ತಿ ಈಗೂ ನಿಮ್ಮ ಮುಂದೆ ನಡೆದು ಬರುತ್ತಾರೆ. ದುಪ್ಪಟವನ್ನು ಹಾಕಿಕೊಂಡು ಉದ್ದವಾದ ಎತ್ತರವಾದ ಮನುಷ್ಯನಾಗಿ ತಲೆಯ ಕೂದಲುಗಳೆಲ್ಲವನ್ನು ಬಿಡುತ್ತಾ, ಗಡ್ಡೆಗಳೆಲ್ಲವನ್ನು ಬಿಡುತ್ತಾ ಸಾಧುವಾಗಿ ಈಗೂ ನಿನ್ನ ಮಧ್ಯೆ ಒಂದು ವ್ಯಕ್ತಿ ಬರುತ್ತಾ ಇದ್ದಾರೆ. ನಿನ್ನ ಮುಂದೆ ಅವರು ಕುಳಿತುಕೊಳ್ಳುತ್ತಾ ಇದ್ದಾರೆ. ಅವರೇ ನಿನ್ನ ಯೇಸು, ಅವರೇ ನಿನ್ನ ಯೇಸು. ನಿನ್ನ ಪಕ್ಕದಲ್ಲಿಯೇ ಬಂದು ಕುಳಿತುಕೊಳ್ಳುತ್ತಾ ಇದ್ದಾರೆ. ನಿನ್ನ ಪಕ್ಕದಲ್ಲಿಯೇ ಬಂದು ಕುಳಿತುಕೊಳ್ಳುತ್ತಾ ಇದ್ದಾರೆ. ನಿನಗೆ ಅವರನ್ನು ಮುಟ್ಟಬೇಕೆಂಬ ಆಸೆ, ಮೆಲ್ಲ ಮುಟ್ಟು. ಒಮ್ಮೆ ಆ ಯೇಸುವನ್ನು ಮುಟ್ಟು. ನಿನ್ನ ಪಕ್ಕದಲ್ಲೇ ಬಂದು ಕುಳಿತುಕೊಂಡಿರುವಂತಹ ಯೇಸು, ಅವರನ್ನು ಮುಟ್ಟು. ಯೇಸು ನಿನ್ನನ್ನು ನೋಡುತ್ತಾ ಇದ್ದಾರೆ. ಯೇಸು ನಿನ್ನನ್ನು ನೋಡುತ್ತಾ ಇದ್ದಾರೆ. ಅವರ ಕಣ್ಣುಗಳು ನಿನ್ನ ಮೇಲೆ ಇದೆ. ನಿನ್ನ ಯೇಸುವಿನ ಪಕ್ಕದಲ್ಲೇ ಕುಳಿತುಕೊಳ್ಳುವ ಭಾಗ್ಯ ನಿನ್ನದಾಗಿದೆ. ಯೇಸು ಹೇಳ್ತಾ ಇದ್ದಾರೆ, ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಕೇಳುತ್ತಾ ಇದ್ದಾರೆ. ನೀನು ಉತ್ತರ ಕೊಡು ಯೇಸುವಿಗೆ. ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಯೇಸು ಸ್ವಾಮಿ ನಿನ್ನನ್ನು ಕೇಳುತ್ತಾ ಇದ್ದಾರೆ. ನಿನ್ನ ಉತ್ತರವೇನು ಗೊತ್ತಿಲ್ಲ. ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ನೀನು ನನ್ನನ್ನು ಹಿಂಬಾಲಿಸುತ್ತೀಯಾ ಎಂದು ಕೇಳುತ್ತಾ ಇದ್ದಾರೆ. ಉತ್ತರ ಕೊಡು ಯೇಸುವಿಗೆ. ನಿನ್ನ ಯೇಸು ನಿನ್ನನ್ನು ನೋಡಿ ಹೇಳುತ್ತಾ ಇದ್ದಾರೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು. ಯೇಸು ಹೇಳುತ್ತಾ ಇದ್ದಾರೆ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನೀನು ನಿನ್ನ ಮುಂದೆ ಇರುವ ಇವರೆಲ್ಲರನ್ನು ಪ್ರೀತಿಸಲು ಸಿದ್ಧನಾಗಿದ್ದೀಯಾ ಎಂದು ಕೇಳುತ್ತಾ ಇದ್ದಾರೆ. ನಾನು ನಿನ್ನನ್ನು ಪ್ರೀತಿಸುತ್ತಾ ಇದ್ದೇನೆ, ನಿನ್ನ ಕಣ್ಣು ಮುಂದೆ ಇರುವಂತಹ ಎಲ್ಲರನ್ನ ನೀನು ಪ್ರೀತಿಸುತ್ತೀಯಾ ಎಂದು ಕೇಳುತ್ತಾ ಇದ್ದಾರೆ. ನಿನ್ನ ಉತ್ತರವೇನು ಯೇಸುವಿಗೆ? ನೀನು ಇವರನ್ನು ಕ್ಷಮಿಸುತ್ತೀಯಾ ಎಂದು ಕೇಳುತ್ತಾ ಇದ್ದಾರೆ. ನಿನ್ನ ಮುಂದೆ ಇರುವಂತಹ ಶತ್ರುಗಳಾಗಿ ನಿನಗೆ ಆಗದೇ ಇರುವಂತಹ, ನಿನಗೆ ಕೇಳು ಬಯಸಿದಂತಹ ಅಥವಾ ನೀನು ಕೇಳು ಬಯಸಿದಂತಹ ಎಲ್ಲ ವ್ಯಕ್ತಿಗಳು ನಿನ್ನ ಕಣ್ಣು ಮುಂದೆ ಇದ್ದಾರೆ. ಯೇಸು ಹೇಳುತ್ತೆ, ನೀನು ಇವರನ್ನು ಕ್ಷಮಿಸಲು ಸಿದ್ಧರಾಗಿದ್ದೀಯಾ ಎಂದು. ನೋಡು, ಯಾರ್ಯಾರು ನಿನ್ನ ಪಕ್ಕದಲ್ಲಿದ್ದಾರೆ, ಯಾರ್ಯಾರು ನಿನ್ನ ಕಣ್ಣು ಮುಂದೆ ಇದ್ದಾರೆ. ಆ ಕೂಟದಲ್ಲಿ ನಿನ್ನ ಗಂಡನಿದ್ದಾನ,
ಅಥವಾ ಹೆಂಡತಿ ಇದ್ದಾಳ? ಒಡ ಹುಟ್ಟಿದವರಿದ್ದಾರ? ಅತ್ತೆ ಮಾವನಿದ್ದಾರ? ಮೈದನ ನಾದಿನಿ ಇದ್ದಾರ? ನಿನ್ನ ಶತ್ರುವೆ ದಣಿಸುವ ಮಿತ್ರಳು ಇದ್ದಾರ? ಯಾರ್ಯಾರೆಲ್ಲ ಇದ್ದಾರೆ ನೀನು ನೋಡು, ಎಲ್ಲರನ್ನ ನೋಡು ಒಮ್ಮೆ. ಯೇಸು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಪ್ರೀತಿಸುತ್ತಾ ಇದ್ದೇನೆ, ನೀನು ಇವರನ್ನೆಲ್ಲ ಪ್ರೀತಿಸುತ್ತಾ ಇದೀಯಾ? ಯೇಸು ಹೇಳ್ತಾ ಇದ್ದಾರೆ, ಯೂದಾಸನು ನನಗೆ ಮುತ್ತು ಕೊಟ್ಟು ಹಿಡಿದುಕೊಟ್ಟಂತೆ ನೀನು ನನಗೆ ಮುತ್ತು ಕೊಟ್ಟು ಹಿಡಿದುಕೊಡುತ್ತಾ ಇದ್ದೀಯಾ? ಯೂದಾಸನಂತೆ ನೀನು ಮುತ್ತಿಟ್ಟು ಹಿಡಿದುಕೊಡುವವನಾಗಿದ್ದೀಯಾ? ಮಾತನಾಡು. ನಿನ್ನ ಕಣ್ಣುಗಳನ್ನು ಮುಚ್ಚಿ ಧ್ಯಾನಿಸು ಸಹೋದರ ಸಹೋದರಿ. ಆ ನೀನೋದ ಮನೆಯ ಮಾಳಿಗೆಯಲ್ಲಿ ನಿನ್ನ ಸುತ್ತಲೂ ಕುಳಿತಿರುವವರೆಲ್ಲರನ್ನ ಸ್ಮರಿಸು. ನಿನ್ನ ಕಣ್ಣುಗಳು ಚಲಿಸಲಿ. ಯೇಸು ಹೇಳ್ತಾ ಇದ್ದಾರೆ, ನೀನು ನನ್ನನ್ನು ಪ್ರೀತಿಸುತ್ತಾ ಇದ್ದೀಯಾ ಎಂದು ಸತ್ಯವಾದರೆ ನಿನ್ನ ಕಣ್ಣು ಮುಂದೆ ನಿನಗೆ ಈ ಕ್ಷಣದಲ್ಲಿ ಕಾಣುತ್ತಿರುವವರನ್ನ ನೀನು ಕ್ಷಮಿಸಬೇಕು ಎಂದು. ನೀನು ನನ್ನನ್ನು ಪ್ರೀತಿಸುವುದು ಸತ್ಯವಾದರೆ ನಿನ್ನ ಕಣ್ಣು ಮುಂದೆ ಇರುವ ಕುಳಿತಿರುವವರನ್ನ ನೀನು ಕ್ಷಮಿಸಲು ಸಾಧ್ಯವೇ? ಯೇಸು ಹೇಳುತ್ತಾ ಇದ್ದಾರೆ, ನಿಮ್ಮನ್ನು ನೋಡಿ ನಾನು ನಿಮಗೆ ಪ್ರೀತಿಸುತ್ತೇನೆ ಎಂಬುದು ಸಂಶಯವೇ? ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂಬುದು ನಿಮಗೆ ಸಂಶಯವಿದೆಯೇ? ಮಾತನಾಡಿ ಪ್ರಿಯರೇ ಯೇಸುವಿನೊಂದಿಗೆ. ಯೇಸು ಕುಳಿತುಕೊಂಡಿದ್ದಂತ ಯೇಸು ಎದ್ದು ನಿಲ್ಲುತ್ತಾರೆ, ನಿನ್ನನ್ನು ನೋಡುತ್ತಾರೆ, ನಿನ್ನ ತೋಳುಗಳ ಮೇಲೆ ಕೈಗಳಿಡುತ್ತಾರೆ. ನಿನ್ನ ತೋಳಿನ ಮೇಲೆ ಕೈಗಳಿಡುತ್ತಾರೆ. ನಿನ್ನನ್ನು ನೋಡಿ ಹೇಳುತ್ತಾರೆ, ಸ್ವಲ್ಪ ಸರಿದುಕೋ ಎಂಬುದಾಗಿ ಹೇಳುತ್ತಾರೆ. ಸರಿದುಕೊಳ್ಳಿ. ಯೇಸು ಸ್ವಾಮಿ ಎದ್ದು ನಡಿಕೊಟ್ಟು ಕಟ್ಟಿಕೊಳ್ಳುತ್ತಾರೆ. ಯೇಸುವಿನ ಕೈಗಳಲ್ಲಿ ಒಂದು ಪಾತ್ರೆ ಇದೆ, ಒಂದು ನೀರಿನ ಬಟ್ಟಲಿದೆ. ನೋಡಿ, ನಿಮ್ಮ ಕಣ್ಣುಗಳಲ್ಲಿ ನೋಡಿ, ಯೇಸು ಸ್ವಾಮಿಯ ಕೈಯಲ್ಲಿ ಒಂದು ಪಾತ್ರೆ ಮತ್ತು ಒಂದು ಬಟ್ಟಲಿದೆ. ನಡುಕಟ್ಟಿಕೊಂಡು ನಿನ್ನ ಮುಂದೆ ಇದ್ದಾರೆ. ಯೇಸು ಬಾಗುತ್ತಾರೆ, ನಿನ್ನ ಕಾಲಿನವರೆಗೂ ಬಾಗುತ್ತಾರೆ, ಮಂಡಿ ಊರುತ್ತಾರೆ. ಅಲ್ಲಿ ಯೇಸು ನಿನ್ನ ಮುಂದೆ ಮಂಡಿ ಊರುತ್ತಾರೆ. ನೋಡಿ ಪ್ರಿಯರೇ, ಅನುಭವಿಸಿ ಪ್ರಿಯರೇ. ಮೆಲ್ಲ ಯೇಸು ನಿಮ್ಮ ಕಾಲುಗಳನ್ನು ಮುಟ್ಟುತ್ತಾರೆ. ನಿಮ್ಮ ಕಾಲುಗಳನ್ನು ತೆಗೆದು ಒಂದು ಬೋಗಳಿಯಲ್ಲಿ, ಒಂದು ಬೇಷನಲ್ಲಿ ಇಡುತ್ತಾರೆ. ಮೆಲ್ಲ ನಿಮ್ಮ ಕಾಲುಗಳ ಮೇಲೆ ನೀರನ್ನು ಸುರಿಯುತ್ತಾರೆ. ನೀರಿನಿಂದ ನಿಮ್ಮ ಕಾಲುಗಳ ಪಾದದಲ್ಲಿರುವ ಧೂಳುಗಳನ್ನು ತೊಳೆಯುತ್ತಾರೆ. ಕಾಲುಗಳ ಧೂಳುಗಳನ್ನು ತೊಳೆಯುತ್ತಿದ್ದಾರೆ. ನೀರನ್ನು ಹಾಕುತ್ತಾ ಇದ್ದಾರೆ. ನಿಧಾನವಾಗಿ ಅವರ ನಡಿಗೆ ಕಟ್ಟಿಕೊಂಡ ಬಟ್ಟೆಯಿಂದ ನಿಮ್ಮ ಕಾಲುಗಳನ್ನು ಒರೆಸುತ್ತಾರೆ. ನಿಮ್ಮ ಕಾಲುಗಳನ್ನು ಒರೆಸುತ್ತಾರೆ. ನೋಡು ನಿನ್ನ ಯೇಸುವಿನ ಮುಖವನ್ನು ನೋಡು. ಬಾಗಿ ನಿನ್ನ ಕಾಲುಗಳನ್ನು ತೊಳೆದಂತ ಯೇಸುವಿನ ಮುಖವನ್ನು ನೋಡು ಸಹೋದರ ಸಹೋದರಿ.
ಯೇಸು ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಪ್ರೀತಿಸಿದೆ, ನಾನು ನಿನ್ನ ಪಾದಗಳನ್ನು ತೊಳೆದೆ. ನೀನು ನನ್ನನ್ನು ಪ್ರೀತಿಸುವುದಾದರೆ ಈಗ ನಿನ್ನ ಮುಂದೆ ಕಾಣುತ್ತಿರುವ ನಿನ್ನ ಶತ್ರು ಎಂದು ಎಣಿಸಿರುವ ಅವರನ್ನು ನೋಡು, ಹೋಗು, ಅವರ ಕಾಲುಗಳಲ್ಲಿ ನೀನು ತೊಳೆ. ನಾನು ಮಾಡಿದಂತೆ ನೀನು ಮಾಡು ಎಂಬುದಾಗಿ ಯೇಸು ಸ್ವಾಮಿ ನಿನಗೆ ಹೇಳುತ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿ, ಎದ್ದೇಳು. ನೀನು ಕುಳಿತಿರುವ ಸ್ಥಾನವನ್ನು ಬಿಟ್ಟು ಎದ್ದೇಳು. ನಿನ್ನ ಕುಳಿತಿರುವ ಸ್ಥಾನವನ್ನು ಬಿಟ್ಟು ಬೊಗುಳಿಯನ್ನು ತೆಗೆದುಕೊಂಡು ಯಾರು ನಿನ್ನ ಮುಂದೆ ಇದ್ದಾರೋ ಅವರ ಬಳಿ ಹೋಗಿ ಅವರ ಕಾಲುಗಳಿಗೆ ನೀರನ್ನು ಹಾಕಿ ಒರೆಸಿ ಮುತ್ತಿಟ್ಟು ಅವರ ಪಾದಗಳಿಂದ ತೊಳೆ. ನಿನ್ನ ಕಣ್ಣುಗಳು ಮುಚ್ಚಲ್ಪಟ್ಟಿರಬಹುದಾದರೆ ನಿನ್ನ ಮುಂದೆ ಶತ್ರುವಾಗಿ ಕಾಣುವವರು ನಿನ್ನ ಕಣ್ಣುಗಳಲ್ಲಿ ಕಾಣುತ್ತಾ ಇದ್ದಾರೆ. ಹೋಗು, ಅವರ ಕಾಲುಗಳನ್ನು ನೋಡು, ಅವರನ್ನು ನೋಡು, ಅವರ ಪಾದಗಳನ್ನು ತೊಳಿ. ನಿನಗೆ ಕೆಟ್ಟದ್ದು ಮಾಡಿರಬಹುದು, ದ್ವೇಷಿಸಿರಬಹುದು, ದೂಷಿಸಿರಬಹುದು, ಆಸ್ತಿಯನ್ನು ಕಿತ್ತುಕೊಂಡಿರಬಹುದು, ಅನ್ಯಾಯ ಮಾಡಿರಬಹುದು, ಅಕ್ರಮ ಮಾಡಿರಬಹುದು, ನಾಚಿಕೆಗೀಡು ಮಾಡಿರಬಹುದು. ಈ ಸಮಯ ನಿನ್ನ ಕಣ್ಣು ಮುಂದೆ ಯಾರಿದ್ದಾರೋ ಅವರ ಪಾದಗಳನ್ನು ತೊಳೆ, ಅವರ ಪಾದಗಳನ್ನು ತೊಳೆ. ತೊಳೆಯಿರಿ ಪ್ರಿಯರೇ, ಇದೊಂದು ಪವಿತ್ರವಾದ ಸಮಯ. ನೋಡಿ, ಒಬ್ಬೊಬ್ಬರ ಮುಖಗಳನ್ನು ನೋಡಿ ಅವರ ಬಳಿ ಬಾಗಿ ಕಾಲು ತೊಳೆದು ನನ್ನನ್ನು ಕ್ಷಮಿಸಿರಿ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಹೇಳಿ. ಎಷ್ಟೋ ವರ್ಷಗಳಿಂದ ಮಾತನಾಡದಂತ ವ್ಯಕ್ತಿ ನಿಮ್ಮ ಮುಂದೆ ಇರಬಹುದು. ನಿಮ್ಮನ್ನು ಈನೈಸಿ ಮಾತನಾಡಿದ ವ್ಯಕ್ತಿ ಇರಬಹುದು. ಅದರಿಂದ ನೀವು ಕೋಪಗೊಂಡಿರಬಹುದು ಅಥವಾ ಅವರು ಕೋಪಗೊಂಡಿದ್ದಿರಬಹುದು, ಮಾತಾಡದಿದ್ದಿರಬಹುದು. ಕ್ಷಮಿಸು, ಅನುಭವಿಸಿ ಪ್ರಿಯರೇ. ಅವರ ಕಾಲುಗಳನ್ನು ತೊಳೆಯಿರಿ. ಅಮೋಘವಾದಂತ ಒಂದು ಸಮಯ, ಪರಿಶುದ್ಧವಾದ ಸಮಯ, ಆಶೀರ್ವಾದದ ಸಮಯವಾಗಿದೆ, ಕ್ಷಮೆಯ ಸಮಯವಾಗಿದೆ, ಪ್ರೀತಿಯ ಕ್ಷಮೆಯವಾಗಿದೆ. ಸಾಧ್ಯವಾದರೆ ಅವರನ್ನು ನೀವು ಅಪ್ಪಿಕೊಳ್ಳಿ, ಅಪ್ಪಿ ಅವರಿಗೆ ಮುತ್ತನ್ನು ಕೊಡಿರಿ. ಯೇಸು ಹೇಳುತ್ತಾ ಇದ್ದಾರೆ, ನೀನು ಎಲ್ಲರ ಕಾಲುಗಳನ್ನು ತೊಳೆದು ನೀನು ಮುತ್ತಿಟ್ಟು ಬರುವಾಗ ಯೇಸು ಹೇಳುತ್ತಾ ಇದ್ದಾರೆ, ಮಗಳೇ, ಮಗನೇ, ನಿಜವಾಗಿಯೂ ನೀನು ನನ್ನ ಮಗಳು, ನನ್ನ ಮಗನು ಎಂಬುದಾಗಿ. ಯೇಸು ಹೇಳುತ್ತಾ ಇದ್ದಾರೆ, ಹೋಗಿ ಬಾ, ನನಗೆ ಶಾಂತಿ ಆಗಲಿ ಎಂದು ಹೇಳುತ್ತಾ ಇದ್ದಾರೆ. ನನ್ನ ಪಾಲು ನಿನಗೆ ಉಂಟು ಎಂದು ಹೇಳುತ್ತಾ ಇದ್ದಾರೆ. ಯೇಸು ಅಲ್ಲಿಂದ ನಿನ್ನ ಕಣ್ಣುಗಳಿಗೆ ಮಾಯವಾಗುತ್ತಾರೆ. ನಿನ್ನ ಮುಂದಿರುವಂತಹ ವ್ಯಕ್ತಿಗಳು ನಿನ್ನಿಂದ ಮಾಯವಾಗುತ್ತಾರೆ. ಮತ್ತೆ ನೀನು ಕುಳಿತುಕೊಂಡ ಸ್ಥಳವನ್ನ ಬಿಡುತ್ತೀಯ. ಯಾವ ಮಾರ್ಗದಲ್ಲಿ ನೀನು ಬಂದೋ ಅದೇ ಮಾರ್ಗದಲ್ಲಿ ಆ ಮೇಲಿನ ಮಾಳಿಗೆಯಿಂದ ಇಳಿಯಲು ಪ್ರಾರಂಭಿಸುತ್ತೀಯ. ಇಳಿಯಿರಿ. ಆ ಕಡದಾದ
ಮೆಟ್ಟಿಲುಗಳಿಂದ ಕೆಳಗಿಳಿಯಿರಿ. ಇಳಿದು ಹೊರಗೆ ಬಂದ ಸಮಯ. ಹೊರಗೆ ನೋಡುವಾಗ ಬೆಳಕು ತುಂಬಿದ ಬೆಳಕಿದೆ. ಮತ್ತೆ ನೀವು ನೋಡುವಾಗ ಮನೆಯ ಕೆಳಗೆ 10 ಮೆಟ್ಟಿಲುಗಳಿದೆ. ಮತ್ತೆ ಆ ಮೆಟ್ಟಿಲುಗಳನ್ನು ಇಳಿಯುತ್ತೀರಿ. ಇಳಿಯಿರಿ ಪ್ರಿಯರೇ. ಇಳಿದು ನಡೆಯಿರಿ. ನಿಮ್ಮ ಮನೆಗಳಿಗೆ ನಡೆಯಿರಿ. ನಿಮ್ಮ ಮನೆಗೆ ನೀವು ನಡೆಯಿರಿ. ದಾರಿಯಲ್ಲಿ ನಡೆಯುತ್ತಾ ಇದ್ದೀರಿ. ಇಗೂ ನಿಮ್ಮ ಮನೆ ನಿಮಗೆ ಕಾಣುತ್ತಾ ಇದೆ. ನಿಮ್ಮ ಮನೆಯ ಬಾಗಿಲು ನಿಮಗೆ ಕಾಣುತ್ತಾ ಇದೆ. ಬಾಗಿಲನ್ನು ತೆರೆಯಿರಿ. ನೀವು ಕುಳಿತುಕೊಂಡಿರುವ ಸ್ಥಳದಲ್ಲಿ ಬಂದು ನಿಂತುಕೊಳ್ಳಿರಿ. ಈಗ ನೀವು ಎಲ್ಲಿ ಕುಳಿತುಕೊಂಡಿದ್ದೀರೋ ಅಲ್ಲಿ ನೀವು ಕುಳಿತುಕೊಂಡಿದ್ದೀರಿ. ನಿಮ್ಮ ಕಣ್ಣುಗಳು ಇದನ್ನೆಲ್ಲವನ್ನು ಕಾಣುತ್ತಾ ಇದೆ. ಕುಳಿತ ಸ್ಥಳದಲ್ಲಿ ಈ ಶಬ್ದವನ್ನು ಕೇಳುತ್ತಾ ಇದ್ದೀರಿ. ಈ ಸಂಗೀತವನ್ನು ಕೇಳುತ್ತಾ ಇದ್ದೀರಿ. ನನ್ನ ಮಾತುಗಳನ್ನು ಕೇಳುತ್ತಾ ಇದ್ದೀರಿ. ಕ್ಷಮಿಸಿದಂತಹ ಮನಸ್ಸು ಸಮರ್ಪಿಸು. ಈ ಕ್ಷಣ ಮನೆಯ ನಿನ್ನ ಬಾಗಿಲು ತಟ್ಟುತ್ತಾ ಇದ್ದಾರೆ. ಈಗೋ ಮತ್ತೆ ನಿನ್ನ ಮನೆಯ ಬಾಗಿಲು ತಟ್ಟುತ್ತಾ ಇದೆ. ಶಬ್ದ ಕೇಳುತ್ತಾ ಇದ್ದೀರಿ. ಎದ್ದು ಬಾಗಿಲು ತೆರೆಯಲು ಹೋಗುತ್ತಾ ಇದ್ದೀರಿ. ನೀವು ಬಾಗಿಲನ್ನು ತೆರೆಯುವಾಗ ನಿಮ್ಮ ಕಣ್ಣು ಮುಂದೆ ನಿಮ್ಮ ಯಾಜಕ, ನಿಮ್ಮ ವಿಚಾರಣೆ ಗುರುವನ್ನು ನೋಡುತ್ತಾ ಇದ್ದೀರಿ. ಅವರ ಹಿಂದೆ ಇನ್ನೂ ಅನೇಕ ಗುರುಗಳಿದ್ದಾರೆ. ನಿಮಗೆ ಪರಿಚಿತವಾದಂತೆ ಎಲ್ಲ ಎಷ್ಟೋ ಗುರುಗಳಿದ್ದಾರೆ. ನೋಡಿದ ತಕ್ಷಣ ಅವರನ್ನು ಸ್ವಾಗತಿಸುತ್ತೀರಿ ನಿಮ್ಮ ಮನೆಯೊಳಗೆ. ನೋಡಿ, ನಿಮ್ಮ ಗುರುಗಳು ಬಂದರು, ನಿಮ್ಮ ಮನೆಗೆ ಬಂದರು. ನಿಮ್ಮ ವಿಚಾರಣೆ ಗುರುಗಳು ಬಂದರು. ನಿಮ್ಮನ್ನು ನೋಯಿಸಿದ ಗುರುಗಳು ಸಹ ಬಂದಿದ್ದಾರೆ. ನಿಮ್ಮನ್ನು ಪ್ರೀತಿಸುವ ಗುರುಗಳು ಸಹ ಬಂದಿದ್ದಾರೆ. ನಿಮ್ಮ ವಿಚಾರಣೆಯನ್ನು ಬಿಟ್ಟು ಹೋದ ಗುರುಗಳು ಸಹ ಬಂದಿದ್ದಾರೆ. ಅವರೆಲ್ಲರನ್ನು ಅಭಿನಂದಿಸಿರಿ. ಅವರೆಲ್ಲರೂ ನಿಮ್ಮ ಕಣ್ಣುಗಳಲ್ಲಿ ನೋಡಿರಿ. ಮಂಡಿ ಊರಿ ಅವರ ಮುಂದೆ ಮಂಡಿ ಊರಿ ಹೇಳಿ, ಸ್ವಾಮಿ ಗುರುಗಳೇ, ನನ್ನನ್ನು ಆಶೀರ್ವದಿಸಿರಿ ಎಂಬುದಾಗಿ. ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಅವರಿಗಾಗಿ ನೀವು ಪ್ರಾರ್ಥಿಸಿರಿ. ನಿಮ್ಮ ಮುಂದಿರುವಂತ ಎಲ್ಲ ಗುರುಗಳಿಗಾಗಿ, ವಿಚಾರಣೆ ಗುರುಗಳಿಗಾಗಿ ಪ್ರಾರ್ಥಿಸಿರಿ. ಅವರಿಂದ ಏನೇ ನಿಮಗೆ ನೋವಾಗಿರಬಹುದು, ಏನಾಗಿರಬಹುದು, ಅವರು ಸಹ ನಿಮ್ಮಾಗಿ ಒಬ್ಬ ಮನುಷ್ಯ. ಅವರಿಗಾಗಿ ಪ್ರಾರ್ಥಿಸಿರಿ. 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 ನಿಮ್ಮ ವಿಚಾರಣೆಯ ಗುರುಗಳನ್ನ, ನಿಮ್ಮ ಕಣ್ಣ ಮುಂದೆ ಕಾಣುವ ಗುರುಗಳನ್ನ ಸಮರ್ಪಿಸುತ್ತಾ, ಈ ಲೋಕದಲ್ಲಿರುವಂತಹ ಎಲ್ಲ ಗುರುಗಳನ್ನು ಸ್ಮರಿಸುತ್ತಾ, ಈಗೂ ನಿಮ್ಮ ತುಟಿಗಳು ತೆರೆಯಲಿ. ಪ್ರಾರ್ಥಿಸಿರಿ. ಈ ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಎಲ್ಲ ಗುರುಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವ. ಯೇಸುವೇ, ಕರುಣಿಸಿರಿ. ಯೇಸುವೇ,
ಎಲ್ಲ ಅಭಿಷಕ್ತ ಗುರುಗಳನ್ನು, ನೀವು ಆರಿಸಿಕೊಂಡ ಗುರುಗಳನ್ನು ನಿಮಗೆ ಸಮರ್ಪಿಸುತ್ತೇವೆ ರಾಜ. ಯೇಸುವೇ, ಅವರು ನಿಮ್ಮ ನಿಮಿತ್ತವಾಗಿ ತಂದೆ, ತಾಯಿ, ಅಣ್ಣ, ತಮ್ಮ, ಅಕ್ಕ, ತಂಗಿ, ಕುಟುಂಬ, ಆಸ್ತಿ ಎಲ್ಲವನ್ನ ತೊರೆದು ಬಂದವರು ಸ್ವಾಮಿ. ಎಷ್ಟೋ ಹೋರಾಟಗಳು ಅವರ ಮುಂದೆ ಸ್ವಾಮಿ. ಪ್ರಾಪಂಚಿಕವಾಗಿ, ಆಧ್ಯಾತ್ಮಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಹೋರಾಟಗಳು ಸ್ವಾಮಿ. ಅವರನ್ನು ಆಶೀರ್ವದಿಸಿರಿ ಸ್ವಾಮಿ. 14 ವರ್ಷಗಳ ಕಾಲ ದಾಹದಿಂದ ನಿಮಗಾಗಿ ಜೀವಿಸಬೇಕು, ಸೇವೆ ಮಾಡಬೇಕು ಎಂದು ಯೇಸುವೇ ಕಾದು 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 ದಣಿದು ಅಭಿಷೇಕವನ್ನು ಹೊಂದಿರುವಂತಹ ಪೂಜ್ಯ ಗುರುಗಳು ಸ್ವಾಮಿ. ಅವರೆಲ್ಲರನ್ನು ನಿಮ್ಮ ಪವಿತ್ರಾತ್ಮದಿಂದ ತುಂಬಿರಿ ಸ್ವಾಮಿ. ಅವರಲ್ಲಿ ಎಷ್ಟೋ ವಿಧವಾದ ಒಳಿತುಗಳಿದೆ ಸ್ವಾಮಿ, ತಲಾಂತುಗಳಿದೆ ಸ್ವಾಮಿ. ಅವರಿಗೆ ಅದು ಉಪಯುಕ್ತವಾಗುವಂತೆ ಮಾಡಿರಿ ಸ್ವಾಮಿ. ಅವರ ಮನಸ್ಸು ನಿಮ್ಮತ್ತ ತಿರುಗಲಿ ರಾಜ. ಅವರ ಕಣ್ಣುಗಳು ನಿಮ್ಮನ್ನು ನೋಡಲಿ ರಾಜ. ದಾಸನ ಕಣ್ಣು ಯಜಮಾನನತ್ತ, ಯಜಮಾನನ ಕಣ್ಣು ದಾಸನತ್ತ. ಎಲ್ಲ ಗುರುಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಅವರ ಬಲಹೀನತೆಗಳನ್ನು ತೆಗೆಯಿರಿ ಸ್ವಾಮಿ. ಅವರ ದಾಹವು ಜೀವಜಲವಾಗಿ ಹೊಮ್ಮಲಿ ಸ್ವಾಮಿ. ರಾತ್ರಿಯೆಲ್ಲ ಏಕಾಂಗಿತನದಲ್ಲಿರುವಂತಹ ಯಾಜಕರುಗಳು ಸ್ವಾಮಿ, ಕುರುಬನಿಲ್ಲದ ಕುರಿಗಳಂತಿರುವ ವ್ಯಕ್ತಿಗಳನ್ನು ನೋಡಿ ಏಕಾಂಗಿತನದಲ್ಲಿ ತಮ್ಮ ಜೀವನವನ್ನ ತ್ಯಾಗ ಮಾಡಿ ಸೇವೆ ಮಾಡುವ ಗುರುಗಳು ಸ್ವಾಮಿ. ಅನೇಕ ಗುರುಗಳು ಅನಾರೋಗ್ಯದಲ್ಲಿದ್ದಾರೆ ಸ್ವಾಮಿ, ವೇದನೆಯಲ್ಲಿದ್ದಾರೆ, ಅವಮಾನದಲ್ಲಿದ್ದಾರೆ, ನಿಂದೆಯಲ್ಲಿದ್ದಾರೆ, ದೂಷಣೆಯಲ್ಲಿದ್ದಾರೆ ಸ್ವಾಮಿ. ಬಲಹೀನತೆಯಿಂದ ಅರಿಯದೆ ಮಾಡಿದ ಯಾವುದೋ ಒಂದು ತಪ್ಪಿನ ನಿಮಿತ್ತವಾಗಿ ನೊಂದು ಹೋಗಿದ್ದಾರೆ ಸ್ವಾಮಿ, ಕುಗ್ಗಿ ಹೋಗಿದ್ದಾರೆ ಸ್ವಾಮಿ. ಅವರ ತಪ್ಪುಗಳು ಅವರ ಕಣ್ಣುಗಳಿಗೆ ಕಟ್ಟಿದಂತಿದೆ ಸ್ವಾಮಿ. ನಿಮ್ಮ ಮುಂದೆ ಇದ್ದಾರೆ ಸ್ವಾಮಿ, ಅಳುತ್ತಾ ಇದ್ದಾರೆ ಸ್ವಾಮಿ, ರೋಧಿಸುತ್ತಾರೆ ಸ್ವಾಮಿ, ಪಶ್ಚಾತ್ತಾಪ ಪಡುತ್ತಾರೆ ಸ್ವಾಮಿ. ಅಯ್ಯೋ, ನಾನು ತಪ್ಪು ಮಾಡಿದೆ ಎಂದು ನಿಮ್ಮ ಮುಂದೆ ಗೋಳಾಡುತ್ತಾರೆ ಸ್ವಾಮಿ. ಎಲ್ಲ ಗುರುಗಳ ಮೇಲೆ ಕರುಣೆ ತೋರಿದೆ ಸ್ವಾಮಿ. ತಮ್ಮ ವಿಚಾರಣೆಗಳಲ್ಲಿ ಅವರು ದುಡಿಯುವಾಗ ಅವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವಂತಹ ಎಷ್ಟೋ ಹೋರಾಟಗಳು ಸ್ವಾಮಿ, ಅದರ ನಿಮಿತ್ತವಾಗಿ ನೋವುಗಳು, ಅವಮಾನಗಳು ಸ್ವಾಮಿ, ಧಿಕ್ಕಾರಗಳು ಸ್ವಾಮಿ. ಅದರಿಂದ ಆಂತರಿಕ ಗಾಯಗಳನ್ನು ಅವರಿಂದ ತೆಗೆದು ಹಾಕಿರಿ ಸ್ವಾಮಿ. ಇದರಲ್ಲಿ ನಾನು ಸಹ ಒಬ್ಬನಾಗಿದ್ದೇನೆ ಸ್ವಾಮಿ, ನನ್ನನ್ನು ಸಹ ಕ್ಷಮಿಸಿರಿ ಸ್ವಾಮಿ. ಅವರ ಮನಸ್ಸನ್ನು ನೋಯಿಸಿದ ನನ್ನನ್ನು ಕ್ಷಮಿಸಿರಿ ಸ್ವಾಮಿ. ನನ್ನ ಕುಟುಂಬವನ್ನು ಕ್ಷಮಿಸಿರಿ ಸ್ವಾಮಿ. ನನ್ನ ಮಕ್ಕಳನ್ನು, ಮೊಮ್ಮಕ್ಕಳನ್ನು ಕ್ಷಮಿಸಿರಿ ಸ್ವಾಮಿ. ಎಲ್ಲ ಯಾಚಕರುಗಳನ್ನು ಅಭಿಷೇಕಿಸಿರಿ ಸ್ವಾಮಿ. ನಿಮ್ಮ ಪವಿತ್ರಾತ್ಮದಿಂದ ತುಂಬಿರಿ ಸ್ವಾಮಿ. ನೀವು ಅವರಿಗೆ ಕೊಟ್ಟಂತ ವಿಚಾರಣೆ ಎಲ್ಲ ಕ್ರೈಸ್ತ ವಿಶ್ವಾಸಿಗಳನ್ನ ಸನ್ಮಾರ್ಗದಲ್ಲಿ ನಡೆಸುವಂತ ಶಾಂತಿ ದೂತರಾಗಿ ಮಾರ್ಪಡಿಸಿರಿ ಸ್ವಾಮಿ. ಅವರನ್ನು ಕಾಡುವ ಅನಾರೋಗ್ಯಗಳು ಬಿಟ್ಟು ಹೋಗಲಿ ಸ್ವಾಮಿ, ಭಯಗಳು ಬಿಟ್ಟು ಹೋಗಲಿ ಸ್ವಾಮಿ. ನಿಮ್ಮ ಪವಿತ್ರಾತ್ಮರ ಕೃಪಾವರಗಳು, ಫಲಗಳು ಅವರಲ್ಲಿ ನೆಲೆಗೊಳ್ಳಲಿ ಸ್ವಾಮಿ. ಎಲ್ಲರನ್ನು ಒಮ್ಮನಸ್ಸಿನಿಂದ ಕಾಣುವಂತೆ, ಯಾವುದೇ ಶೋಧನೆಗೆ ಒಳಗಾಗದಂತೆ, ಯಾವ ವ್ಯಕ್ತಿಗಳ ಪ್ರಚೋದನೆಗೆ ಒಳಗಾಗದಂತೆ ನಿಮ್ಮ ಸಂರಕ್ಷಣೆಯನ್ನು, ನಿಮ್ಮ ಪರಿಶುದ್ಧ ರಕ್ತದ ಸಂರಕ್ಷಣೆಯನ್ನು ಯಾಜಕರುಗಳಿಗೆ ಕೊಡಿರಿ ಸ್ವಾಮಿ. ಅವರ ವಿಶ್ವಾಸ ಜೀವಿತ ಅಮೂಲ್ಯವಾದದ್ದು ಸ್ವಾಮಿ. ಆರೋನನ ವಂಶದವರಾಗಿ ನೀವು ಆಯ್ಕೆ ಮಾಡಿಕೊಂಡಂತ ಯಾಜಕರುಗಳು ಸ್ವಾಮಿ. ಮೆಲ್ಕಿಸೆದೇಕನ ವಂಶದಂತೆ ನೀವು ಆರಿಸಿಕೊಂಡವರು ಸ್ವಾಮಿ. ಅವರಲ್ಲಿ ಬಲಹೀನತೆಗಳು ಉಂಟು ಸ್ವಾಮಿ, ಆದರೂ ಅವರು ನಿಮ್ಮನ್ನು ಪ್ರೀತಿಸುತ್ತಾರೆ ಸ್ವಾಮಿ. ಅವರಿಗೆ ನಿಮ್ಮ ಭಯವಿದೆ ಸ್ವಾಮಿ, ಪಶ್ಚಾತ್ತಾಪವಿದೆ ಸ್ವಾಮಿ. ಅವರಲ್ಲಿ ಕೊರತೆಗಳಿದ್ದರೂ ಅವರು ನಿಮ್ಮನ್ನು ಹುಡುಕುತ್ತಾರೆ ಸ್ವಾಮಿ. ರಾತ್ರಿಯಲ್ಲಿ ಹಾಸಿಗೆಯಲ್ಲಿ ನಿಮ್ಮನ್ನು ಕರೆಯುತ್ತಾರೆ ಸ್ವಾಮಿ. ಈ ದಿನ ಯಾಜಕರ ಮಹೋತ್ಸವವನ್ನು ಆಚರಿಸುತ್ತಾ ಇದ್ದೇವೆ ರಾಜ. ನಿಮ್ಮ ಕೊನೆಯ ರಾತ್ರಿ ಭೋಜನದ ಸ್ಥಾಪನೆಯ ದಿನವನ್ನು ಸ್ಮರಿಸುತ್ತಾ ಇದ್ದೇವೆ ರಾಜ. ಆಶೀರ್ವದಿಸುವ ಎಲ್ಲ ಗುರುಗಳ ಮೇಲೆ ಕರುಣೆ ತೋರಿದ ಇದ್ದೀರಿ ರಾಜ. ಅವರನ್ನು ಆತ್ಮದಿಂದ ದೃಢಪಡಿಸಿ ಸ್ವಾಮಿ ದೇವ. ಎಲ್ಲ ದೈಹಿಕ ದುರಿಚ್ಛೆಗಳಿಂದ ದೂರ ಆಗುವಂತೆ ಮಾಡಿರಿ ಸ್ವಾಮಿ ದೇವ. ಪ್ರತಿಯೊಬ್ಬರನ್ನು ಪ್ರೀತಿಸಿ, ಕ್ಷಮಿಸಿ, ಆದರಿಸುವಂತಹ ಕೃಪೆಯನ್ನು ಕರುಣಿರಿ ಸ್ವಾಮಿ ದೇವ. ಅವರ ಸೇವೆಗಳು, ಅವರ ಸುವಾರ್ತೆಗಳು ಪ್ರತಿಯೊಬ್ಬರನ್ನು ಪರಿವರ್ತನೆಗೆ ಕೊಂಡು ಹೋಗಲಿ ಸ್ವಾಮಿ.
ಪ್ರತಿದಿನವೂ ಪವಿತ್ರ ಬಲಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಇದು ನನ್ನ ಶರೀರ ಎಂದು ನೀವು ನುಡಿದಂತೆ, ಇದು ನನ್ನ ರಕ್ತ ಎಂದು ನೀವು ನುಡಿದಂತೆ ನಿಮ್ಮ ಸ್ಮರಣೆಯನ್ನು ಮಾಡಿ ತಮ್ಮನ್ನೇ ಮುರಿದು ಕೊಡುವ ಯಾಚಕರಾಗಿ ನಮಗೆ ಕೊಟ್ಟಿದ್ದೀರಿ ಸ್ವಾಮಿ ದೇವ. ಆಶೀರ್ವದಿಸಿರಿ ಸ್ವಾಮಿ, ಎಲ್ಲ ಯಾಜಕರನ್ನು ಆಶೀರ್ವದಿಸಿರಿ ಸ್ವಾಮಿ. ಆಶೀರ್ವದಿಸಿರಿ ಸ್ವಾಮಿ, ಆಶೀರ್ವದಿಸಿರಿ ಸ್ವಾಮಿ. ಪಿತ ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ, ಆಮೇನ್. ಪ್ರಾರ್ಥಿಸಿ ಎಲ್ಲರೂ 2 ನಿಮಿಷಗಳ ಕಾಲ ಎಲ್ಲ ಯಾಜಕರುಗಳನ್ನು ಸಮರ್ಪಿಸಿ ಪ್ರಾರ್ಥಿಸಿ ಪ್ರಿಯರೇ. ಪವಿತ್ರಾತ್ಮರು ಹೇಗೆ ಅವರಿಗಾಗಿ ಪ್ರಾರ್ಥಿಸಬೇಕೆಂದು ನಿಮಗೆ ತೋರ್ಪಡಿಸುತ್ತಾರೋ ಹಾಗೆ ಪ್ರಾರ್ಥಿಸಿ ಪ್ರಿಯರೇ. ಭಾರದಿಂದ ಸಮರ್ಪಿಸಿ ಪ್ರಾರ್ಥಿಸಿರಿ, ಎಲ್ಲರೂ ಪ್ರಾರ್ಥಿಸಿರಿ. ಸಮಯವನ್ನು ವ್ಯರ್ಥ ಮಾಡಬೇಡಿ, ಒಬ್ಬರಾದ ಬಳಿಕ ಒಬ್ಬರು ಪ್ರಾರ್ಥಿಸಿ ಪ್ರಿಯರೇ. ಆರಾಧನೆ ನಮ್ಮ ಪ್ರೀತಿ ತಂದೆ ಯೇಸುವೆ, ಎಲ್ಲರೂ ರಕ್ಷಿಸಿ ಕಾಪಾಡುವ ನಮ್ಮ ಪ್ರೀತಿ ತಂದೆಯೇ, ಇವತ್ತು ಯಾಜಕರ ದಿನವನ್ನು ಬೇಡಿಸುತ್ತೇವೆ ತಂದೆ. ಹೌದು ತಂದೆ, ಯಾಜಕರು ನಮಗೋಸ್ಕರ ಬಂದು ನಮಗೋಸ್ಕರ ಪ್ರಾರ್ಥನೆ ಮಾಡಲು ಕಳಿಸಿಕೊಡುತ್ತಾರೆ ತಂದೆ. ಅವರಿಂದ ನಮಗಾಗಿ ಎಷ್ಟೋ ಕೆಲಸಗಳು ಮಾಡಿ ತಂದೆ. ಒಂದು ಹಳ್ಳಿಗಳಿಗೆ ಹೋಗಿ ಈ ಹಳ್ಳಿಯನ್ನು ಇಂಪ್ರೂವ್ ಮಾಡಿದ್ದಾರೆ ತಂದೆ. ಯಾಜಕರು ನಮಗೋಸ್ಕರ ಪ್ರಾರ್ಥನೆ ಮಾಡುವುದರಲ್ಲಿ ತುಂಬಾ ಸಂತೋಷವಾಗುತ್ತದೆ. ಅವರಿಗಾಗಿ ಪ್ರಾರ್ಥಿಸಿರಿ, ಎಷ್ಟೋ ಜನ ಅವರ ಒಳಿತಿಗಳಿಗಾಗಿ ಪ್ರಾರ್ಥಿಸಿರಿ, ಬೇರೆ ಯಾವುದನ್ನು ಪ್ರಾರ್ಥಿಸಬೇಡಿ. ಅವರು ಆಶೀರ್ವಾದ ಹೊಂದುವಂತೆ, ಅವರಿಗಾಗಿ ಪವಿತ್ರಾತ್ಮ ತುಂಬುವಂತೆ ಪ್ರಾರ್ಥಿಸಿರಿ. ಯಾಜಕರನ್ನು ನೀವು ಜೊತೆಲಿ ಇದ್ದು ನಮಗಾಗಿ ನೀವು ಪ್ರಾರ್ಥನೆ ಬೇಡಬೇಕಾದ್ರೆ ತುಂಬಾ ಖುಷಿ ಆಗುತ್ತದೆ. ನೀವು ನಮಗೋಸ್ಕರ ಯಾಜಕರನ್ನು ಕೊಟ್ಟಿದ್ದಾಗಿ ಥ್ಯಾಂಕ್ಸ್ ತಂದೆ. ನಮಗಾಗಿ ಬೇಡಿತು ಕೊಡುತ್ತಿದ್ದಾರೆ ತಂದೆ. ಆತ್ಮರೇ, ಪವಿತ್ರಾತ್ಮರೇ, ಅವರ ಜೊತೆಲಿದ್ದು ಅವರು ಇನ್ನೂ ನಿಮ್ಮನ್ನು ಪ್ರಾರ್ಥನೆ ಮಾಡಿ ಜಾಸ್ತಿಯಾಗಿ ನಮಗೋಸ್ಕರ ಬೇಡುವ ಯಾಜಕರಿಗಾಗಿ ಬೇಡುತ್ತಿದ್ದೇವೆ ತಂದೆ. ತಂದೆ ಸಪ ನೀವೇ ತಂದೆ, ನೀವೇ ಫಸ್ಟ್ ಯಾಜಕ ನೀವಾಗಿದ್ದೀರಿ, ಜೊತೆಲಿ ಅವರು ಇದ್ದಾರೆ ತಂದೆ. ಅವ್ರ ಜೊತೆಲಿ ಇದ್ದು ನಮ್ಮನ್ನ ನಡೆಸ್ತಂದೆ. ಅಪ್ಪ ಏಸಪ್ಪ, ನೀವೇ ತಂದೆ ಯಾಜಕರನ್ನು ನಮ್ಮ ಸೇವೆಗಾಗಿ ಅವರು ಬಂದಿದ್ದಾರೆ ತಂದೆ. ನಮ್ಮ ಜೊತೆ ನಿಮ್ಮ ಸೇವೆಯನ್ನು ಮಾಡುತ್ತಿದ್ದಾರೆ ತಂದೆ. ಪವಿತ್ರಾತ್ಮ ಜೊತೆಲಿ ಇದ್ದು ನಡೆಸುವ ದಾರಿಯನ್ನು ತೋರಿಸು ತಂದೆ. ನಿಮ್ಮ ಆಶೀರ್ವಾದ ಯಾವಾಗ್ಲೂ ಇರ್ಲಿ. ದಯೇಕ ದೇವನ ನಮ್ಮ ಪ್ರೀತಿ ತಂದೆ, ನಿಮ್ಮ ಆಶೀರ್ವಾದ ಯಾಜಕರ ಜೊತೆ ನಡೆಸಿಕೊಡಿ ನಮ್ಮ ತಂದೆ. ಇವತ್ತು ಕಾಲು ತೊಳೆಯುವ ದಿನವಾಗಿದೆ ತಂದೆ, ಅದನ್ನು ನೀವು ನಡೆಸಿಕೊಡಿ ತಂದೆ. ನಮ್ಮ ಪ್ರೀತಿ ತಂದೆಯೇ, ಚಿತ್ತನ ಪವಿತ್ರ ನಾಮದಲ್ಲಿ ಆಮೆನ್. ಯಾಜಕರನ್ನು ನೀನು ಪಾದಗಳು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅವರ ಮೇಲೆ ಸ್ವಾಮಿ ತೋರಿ ಸ್ವಾಮಿ. ಅಪಾಸನೆ ಅವರಿಗೆ ನಿಮ್ಮ ಏರಾಳವಾದವರ ಪ್ರಸಾದವನ್ನು ಸುರಿಸಿ ಸ್ವಾಮಿ. ಅಪ್ಪ ತಂದೆಯೇ, ಅವರು ಕೆಟ್ಟದ್ದನ್ನು ಮಾಡದಂತೆ ಇದನ್ನೇ ಯೋಚಿಸಿ ಅವರನ್ನು ಆಶೀರ್ವದಿಸುತ್ತದೆ. ಅವರಿಷ್ಟು ನಿನ್ನ ಸೇವೆಯನ್ನು ಮಾಡುವ ಎಷ್ಟು ವರಪ್ರಸಾದವನ್ನು ಅವರ ಮೇಲೆ ದಯ ಪಾಲಿಸುತ್ತದೆ. ತಂದೆಯೇ, ಯಾಜಕರನ್ನು ನಿಮ್ಮ ಪಾದಚರಣಕ್ಕೆ ಸಮರ್ಪಿಸಿ ಪ್ರಾರ್ಥಿಸುವಾಗ ಅವರ ಮೇಲೆ ನಿಮ್ಮ ಕೃಪಾವರವನ್ನು ಸುರಿಸುತ್ತದೆ ತಂದೆಯೇ. ಅವರ ನೋವಿನಲ್ಲಿ ನೆಲವಿನಲ್ಲಿ ಯಾರೂ ಇಲ್ಲ ತಂದೆ. ನೀವೇ ಅವರಿಗೆ ಸರ್ವಸ್ವ. ಎಲ್ಲವನ್ನೂ ಬಿಟ್ಟು ನಿನ್ನ ಸೇವೆ ಮಾಡಲು ಬಂದಿರುವ ಯಾಜಕರನ್ನು ಹೇಳಿ ಕರುಣೆ ತೋರಿ ಸ್ವಾಮಿ. ಪಾಪಲ್ಲಿ ಅವರನ್ನು ಆಶೀರ್ವದಿಸಿ ಸ್ವಾಮಿ. ಆ ಪಾಪಲ್ಲಿ ನನ್ನ ಕುಟುಂಬದಲ್ಲಿ ಇರುವ ಯಾಜಕರನ್ನು ವಿಶೇಷವಾಗಿ ನಿನ್ನ ಪಾದದಲ್ಲಿ ಸಮರ್ಪಿಸುತ್ತೇನೆ ತಂದೆ. ಅವರಿಬ್ಬರನ್ನು ಆಶೀರ್ವದಿಸುತ್ತಂದೆ. ಅವರಿಗೆ ನಿನ್ನ ಏರಾಳವಾದ ಕೃಪಾವರವನ್ನು ಸುರಿಸುತ್ತಂದೆ. ಅವರಿಬ್ಬರನ್ನು ನಿನ್ನ ಪಾದದಲ್ಲಿ ಸಮರ್ಪಿಸಿ ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಯಾಜಕರನ್ನು ನಿನ್ನ ಪಾದದಲ್ಲಿ ಸಮರ್ಪಿಸಿ ಪ್ರಾರ್ಥಿಸುವಾಗ ಅವರ ಮೇಲೆ ನಿನ್ನ ಕೃಪಾವರವು ಸುರಿದು ಬರೆದಿದ್ದೇನೆ ತಂದೆ. ಅವರನ್ನು ಆಶೀರ್ವದಿಸುತ್ತೇನೆ. ಆಮೆನ್.
ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ ನಿಮಗೆ ಕೋಟಿ ಅನುಕೋಟಿ ಸ್ತೋತ್ರ ಸ್ವಾಮಿ. ಈ ಸುಂದರವಾದ ದಿನದಲ್ಲಿ ಸಾವಿರಾಜನೆ ಎಲ್ಲ ಅಭಿಷೇಕ ಯಾಚಕರು ಸ್ವಾಮಿ ನಿಮ್ಮ ಪರಿಶುದ್ಧವಾದ ಉನ್ನತವಾದ ಕಲ್ವಾರವನ್ನು ಸಮರ್ಪಿಸಿಕೊಳ್ಳುತ್ತದೆ ದೇವ. ಪವಿತ್ರಾತ್ಮನ ತುಂಬಿಕೊಳ್ಳುವಂತೆ ಎಲ್ಲ ಯಾಚಕರಿಗೆ ಬೆಳಗಿನ ಮನೆಗಳು ಸ್ವರ್ಪಿಸಿ ಅನುಗ್ರಹಿಸಿ ಆಶೀರ್ವದಿಸಿ ಸ್ವಾಮಿ. ಯಾಚಕರು ನೀವು ಕೊಟ್ಟಂತ ದಾನವಾಗಿದ್ದೀರಲ್ಲ ಅಪಾಯೇಶ್ವರ ನಮ್ಮ ವಿಚಾರಣೆಯ ಎಲ್ಲ ಯಾಚಕರು ಸ್ವಾಮಿ ನಿಮ್ಮ ಕರೆಯಲ್ಲಿ ಕೂಡಿಸಿಕೊಳ್ತಿದ್ದೇವ. ಅವರಿಗೆ ಒಳ್ಳೆಯ ಆರೋಗ್ಯ ಭಾಗ್ಯ ಶಾಂತಿ ಸಮಾಧಾನದ ಪಾಲಿಸಿಕೊಡು ಸ್ವಾಮಿ. ಅವರು ನಮ್ಮೊಂದಿಗೆ ಕುಟುಂಬದಿಂದ ಆಯ್ಕೆಯಾದ ಮಕ್ಕಳು ಸ್ವಾಮಿ. ಅವರಲ್ಲಿ ನೋವುಗಳು ಕಣ್ಣೀರು ದುಃಖ ಭಾರಗಳಿರತ್ತ ಆ ನಿಮ್ಮ ಶಿಲ್ಬೆಯನ್ನು ಒತ್ತು ಸ್ವಾಮಿ. ಅಪಾಯೇಶ್ವರ ಅವರು ಮಾಡುವಂತ ಒಂದು ಸೇವೆಗಳು ನಿಮ್ಮ ಸೇವೆಯಾಗಿ ಮಹತ್ವಕ್ಕಾಗಿ ಸ್ತೋತ್ರಗಳಿಲ್ಲ ಸ್ವಾಮಿ. ಯಾಚಕರು ಒಂದು ಪವಿತ್ರತೆಗಳು ಸ್ವಾಮಿ ನಿಮ್ಮ ಪವಿತ್ರ ರಕ್ತವಾಗಿ ನಮ್ಮಲ್ಲಿ ಮಾರ್ಪಡಲಿದ್ದೇವ ಸ್ವಾಮಿ. ಮಕ್ಕಳಿಗೆ ಬರುವಂತಹ ಹಿಂದೆ ಅವಮಾನಗಳನ್ನು ಜಯಿಸಿ ಬಾಳುವಂತ ಶಕ್ತಿಯನ್ನು ಅನುಗ್ರಹಿಸಿ ಸ್ವಾಮಿ. ಯಾಜಕರು ಸ್ವಾಮಿ ಸದಾ ನಿನ್ನನ್ನು ನೋಡಿ ನಿನ್ನ ವಾಕ್ಯಕ್ಕೆ ಅನುಸಾರವಾಗಿ ನಡೆಯುವಂತ ಮಕ್ಕಳಾದವರನ್ನು ಮಾರ್ಪಡಿಸಿ ಸ್ವಾಮಿ. ಅಪ್ಪ ಅವರು ಯಾವ ಕಾರಣಕ್ಕೂ ಸೋತು ಬಿಟ್ಟು ಹೋಗದಂತೆ ನಿಮ್ಮ ಪರಿಶುದ್ಧ ರಕ್ತದಲ್ಲಿಯೂ ಅಪ್ಪ ನಿಮ್ಮ ಪವಿತ್ರಾತ್ಮನ್ನು ತುಂಬಿಕೊಂಡು ಆ ಕುಟುಂಬದಲ್ಲಿ ನಮ್ಮಲ್ಲಿ ಸದಾ ಮಾತನಾಡುವಾಗ ಸ್ವಾಮಿ ನೀವಾಗಿ ಅವರೊಂದಿಗೆ ಮಾತನಾಡುತ್ತಿಲ್ಲಪ್ಪ. ಅದಕ್ಕಾಗಿ ನೀವು ಸೋತು ಸ್ವಾಮಿ. ಎಲ್ಲ ಯಾಜಕರು ಬೆಳಗಿನ ಸಮಯದಲ್ಲಿ ನಿಮ್ಮ ನಾಮದಲ್ಲಿ ಸ್ಪರ್ಶಿಸಲ್ಪಡಲು ಸ್ವಾಮಿ. ಪಾದಗಳು ಸ್ವಾಮಿ ಗುರುವಾರ ಸ್ವಾಮಿ ನಿನ್ನ ಕರಳು ಎತ್ತಿಸಿಕೊಡುತ್ತಿಲ್ಲ. ಅವರು ಮಾಡುವಂತ ಎಲ್ಲ ಸೇವೆಗಳು ಸ್ವಾಮಿ ನಿನ್ನ ಸೇವೆಯಾಗಿ ಮಾರ್ಪಡಲಿದ್ದೇವ ಅಪ್ಪ. ಏಕ ಪಾದಗಳ ತೊಳೆಯುವಾಗ ಸ್ವಾಮಿ ಆ ನಿಮ್ಮ ಪಾದಗಳನ್ನು ತೊಳೆಯುವಂತೆ ಸ್ವಾಮಿ ನೀವು ಅವರನ್ನು ತಗ್ಗಿಸಿ ಸ್ವಾಮಿ ಬಾಳುವಂತ ಸುದ್ದಿಗಾರಿಗೆ ಅನುಗ್ರಹಿಸಿಕೊಟ್ಟಿದ್ದೀರಪ್ಪ. ಅದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಎಲ್ಲ ಯಾಜಕ ಮಕ್ಕಳಿಗೆ ಬೇಕಾದಂತ ಧೈರ್ಯ ಸ್ಥೈರ್ಯ ಆರೋಗ್ಯ ಪಾಲ್ಗೊಳ್ಳುವಂತೆ ಪಾಲಿಸಿಕೊಡುವುದು ಅವ ಪರಿಶುದ್ಧ ಕನ್ನಡಗಳೇ ಎಲ್ಲ ಯಾಜಕ ಮಕ್ಕಳನ್ನು ನಿಮ್ಮ ಕರೆಯಲ್ಲಿ ಒಪ್ಪಿಸಿಕೊಡುತ್ತೆ. ಆ ಪರಿಶುದ್ಧವಾದ ಉನ್ನತ ಮಕ್ಕಳ ಪಾರ್ಗೆ ವಸ್ತುಗಳು ಅಂದಿಸಿದ ಪ್ರಾರ್ಥಿಸುತ್ತೇನೆ ಅನ್ನೋ ಪ್ರೀತಿ ಜೀವನೊಡೆಯೇ. ಆಮೇಲೆ 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 ನಮ್ಮನ್ನು ಬಹಳವಾಗಿ ಪ್ರೀತಿಸುವ ತಂದೆಯೇ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ ಸ್ವಾಮಿ. ಅಪ್ಪ ಇಂದು ಪ್ರೀತಿಯ ದಿನ ಸ್ವಾಮಿ, ಪ್ರೀತಿಸುವ ದಿನ ಸ್ವಾಮಿ ಹಾಗೂ ಯಾಜಕರ ದಿನವಾಗಿದೆ ಸ್ವಾಮಿ. ಅಪ್ಪ ಇಂದು ವಿಶ್ವದಲ್ಲಿರುವ ಎಲ್ಲಾ ಯಾಜಕರನ್ನು ಸ್ವಾಮಿ ನಿನ್ನ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಅವರೆಲ್ಲಾ ಸೇವೆಗಳನ್ನು ಸ್ವಾಮಿ ನಿಮಗೆ ಸಮರ್ಪಿಸುತ್ತಿದ್ದೇನೆ. ಅಪ್ಪ ಅವರ ಬೇಂಡಿತರ ಸ್ವಾಮಿ, ನೀನು ಆರಿಸಿಕೊಂಡ ವ್ಯಕ್ತಿಗಳು ಸ್ವಾಮಿ, ಜನರು ಅವರ ಸೇವೆಗಳನ್ನು ಮಾಡಲು ನೀನೇ ಕಲಿಸಿಕೊಟ್ಟಂತಹ ವ್ಯಕ್ತಿಗಳು ಸ್ವಾಮಿ. ಅಪ್ಪ ಅವರೆಲ್ಲರನ್ನು ಸ್ವಾಮಿ ನಿನ್ನ ಕರಗಳಿಗೆ ಸಮರ್ಪಿಸುತ್ತೇನೆ. ಅಪ್ಪ ತಂದೆಯೇ ಅವರು ತಮ್ಮ ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನು ಬಿಟ್ಟು ಸ್ವಾಮಿ ನಮ್ಮ ಸೇವೆ ಮಾಡಲು ಬಂದಿದ್ದಾರೆ ಸ್ವಾಮಿ. ಅಪ್ಪ ಅವರನ್ನು ಆಶೀರ್ವದಿಸು, ನಿನ್ನ ಪವಿತ್ರಾತ್ಮರಿಂದ ಅವರನ್ನು ತುಂಬಿಸಿ ಅವರನ್ನು ಕಾದು ರಕ್ಷಿಸುತ್ತ ಸದಾ ಒಳಿತನ್ನು ಬಯಸುವಂತಹ ವ್ಯಕ್ತಿಗಳಂತಾಗಿ ಮಾಡು ಸ್ವಾಮಿ. ಅಪ್ಪ ಅವರೆಲ್ಲರನ್ನು ಸ್ವಾಮಿ ನಿಮ್ಮ ಅಂಗೈಯಲ್ಲಿ ಇರಿಸಿಕೊಂಡು ಕಾಪಾಡಿರಿ ಸ್ವಾಮಿ. ಅವರೆಲ್ಲಾ ಸೇವೆಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಅಪ್ಪ ತಂದೆಯೇ ಸಾಮಾನ್ಯ ಜನರಂತೆ ಸ್ವಾಮಿ ಅವರಿಗೂ ಸಹ ಎಲ್ಲಾ ರೀತಿಯ ಬಲಹೀನತೆಗಳಿದೆ ಸ್ವಾಮಿ, ರೋಗಗಳಿಂದ ಇದ್ದಾರೆ ಸ್ವಾಮಿ, ಅನೇಕ ಕೊರಗುಗಳಿಂದ ಇದ್ದಾರೆ ಸ್ವಾಮಿ. ಅವರೆಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ನಿಮ್ಮ ಪವಿತ್ರಾತ್ಮರ ಸತ್ಯ ಅವರೆಲ್ಲರ ಮೇಲೆ ಇಳಿದು ಬರಲಿ ಸ್ವಾಮಿ. ಅಪ್ಪ ಎಲ್ಲಾ ಗುರುಗಳು ಸದಾ ಹಸನ್ಮುಖಿಯಾಗಿದ್ದುಕೊಂಡು ಜನರ ಸೇವೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡುವಂತಹ ಮನಸ್ಸನ್ನು ಅವರಿಗೆ ನೀಡಿರಿ ಸ್ವಾಮಿ. ಅಪ್ಪ ಅವರು ನೀನು ನಿನ್ನ ಮಕ್ಕಳು ಸ್ವಾಮಿ ಯಾವುದೇ ರೀತಿಯ ಕುಂದು ಕೊರತೆಗಳು ಕರಗದಂತೆ ಸ್ವಾಮಿ ಅವರನ್ನು ಕಾದು ರಕ್ಷಿಸಿರಿ ಸ್ವಾಮಿ. ಒಳ್ಳೆ ಆರೋಗ್ಯ ಭಾಗ್ಯವನ್ನು ಅವರನ್ನು ಆಶೀರ್ವದಿಸಿರಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮ ನಾಮದಲ್ಲಿ ಪ್ರಾರ್ಥಿಸುತ್ತಿದೆ ಜೀವದೊಡೆಯ ತಂದೆಯು.
ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ ಸ್ತೋತ್ರ ರಜ, ವಂದನೆ ರಜ, ಆರಾಧನೆ ರಜ. ಈ ಬೆಳಗಿನ ಜಾವದಲ್ಲಿ ನಿಮ್ಮನ್ನು ಸ್ತುತಿಸಲು ಆರಾಧಿಸಲು ನಮ್ಮೆಲ್ಲರನ್ನು ಕರೆತಂದಿದ್ದಕ್ಕಾಗಿ ನಿಮ್ಗೆ ಕೋಟಿ ಸ್ತೋತ್ರಗಳು, ಕೋಟಿ ವಂದನೆಗಳು ರಜ. ಅಪ್ಪ ತಂದೆ, ಎಲ್ಲ ಅಭಿಷಕ್ತ ಯಾಜಕರು ನಿಮ್ಮ ಉನ್ನತದ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ರಜ. ಎಲ್ಲ ಯಾಜಕರ ಮೇಲೆ ಕರುಣೆ ತೋರಿ, ದಯ ತೋರಿ ಸ್ವಾಮಿ. ಅಪ್ಪ ತಾಯಿ ಗರ್ಭದಿಂದಿರುವಾಗಲೇ ನೀವು ಅವರನ್ನು ಅಭಿಷೇಕ ಮಾಡಿ ಅಪ್ಪ ನಿಮ್ಮ ಸೇವೆಗೆಂದು ಸಿದ್ಧ ಮಾಡಿದ ಎಲ್ಲ ಯಾಜಕರ ಮೇಲೆ ಕರುಣೆ ತೋರಿ, ದಯ ತೋರಿ ಸ್ವಾಮಿ. ಅವರ ದುಃಖ, ಭಾರ, ವೇದನೆ, ಹೋರಾಟದ ಮೇಲೆ ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಅಪ್ಪ ತಂದೆ, ಅವರ ನೋವಿನಲ್ಲೂ ನಲಿವಿನಲ್ಲೂ ಅಪ್ಪ ಅವರ ಜೊತೆಯಾಗಿದ್ದು ನೀವು ಆಶೀರ್ವಾದ ಮಾಡು ಸ್ವಾಮಿ. ಅವ್ರಿಗೆ ಕರುಣೆ ತೋರು, ದಯೆ ತೋರು, ಬಲಪಡಿಸಿರಿ ರಜ. ಅಪ್ಪ ತಂದೆ, ನಿಮ್ಮ ಸೇವೆಗೆಂದು ಸದಾ ಸಿದ್ಧರಾಗಿರುವ ಎಲ್ಲ ಯಾಜಕರನ್ನು ಆಶೀರ್ವಾದ ಮಾಡಿ ಸ್ವಾಮಿ. ಯಾರು ಕೆಲ ಮೇಲೆ ಅವರು ಕೈ ನೀಡುತ್ತಾರೋ ಅಪ್ಪ ಎಲ್ಲ ಮಕ್ಕಳು ಅಪ್ಪ ತಂದೆ ಗುಣವಾಗುವಂತೆ, ಎಲ್ಲ ರೋಗದಿಂದ ಬಿಡುಗಡೆ ಆಗುವಂತೆ ಅವರ ಶಕ್ತಿಯನ್ನು, ಬಲವನ್ನು ಪವಿತ್ರಾತ್ಮರ ಹೂಮಳೆ ಅವ್ರ ಮೇಲೆಲ್ಲ ಯಾಜಕರ ಮೇಲೆ ಸುರಿಯಲು ಪಡಲು ಸ್ವಾಮಿ. ಅವರನ್ನು ಆಶೀರ್ವಾದ ಮಾಡು ಸ್ವಾಮಿ. ದಯೆ ತೋರಿ, ಕರುಣೆ ತೋರಿ ಸ್ವಾಮಿ. ಅಪ್ಪ ತಂದೆ, ನನ್ನ ವಿಷಯವನ್ನು ಗುರುಗಳಾದ ದೇವಪುತ್ರ ಪಾದ ನಿಮ್ಮ ಪಾದ ಚರಣಕ್ಕೆ ಸಮರ್ಪಿಸ್ತೇನೆ ದೇವ. ಅವರ ಮೇಲೆ ದಯೆ ತೋರಿ, ಕರುಣೆ ತೋರಿರಿ ಅಪ್ಪ. ಶಿಲುಬೆ ಎಂಬ ಭಾರವನ್ನು ಹೊತ್ತು ನಿಮ್ಮ ಸನ್ನಿಧಿ ಬರುವಂತೆ ಅವರನ್ನು ಕರುಣೆ ತೋರಿ ಸ್ವಾಮಿ. ಅಪ್ಪ, ಇಷ್ಟು ನೋವುಗಳು, ನಲಿವುಗಳು, ದುಃಖಗಳು ಬಂದರು ಅಪ್ಪ ತಂದೆ, ಅವರು ನಿಮ್ ಜೊತೆಯಾಗಿದ್ದು ನಿಮ್ಮ ಮುಖವನ್ನು ನೋಡಿ ಅಪ್ಪ ನಿಮ್ ಶಿಲುಬೆ ಎಂಬ ಭಾರವನ್ನು ಹೊತ್ತು ಸಾಗಿ ನಿಮ್ ಜೊತೆಗೆ ಬರ್ತಾ ಇದ್ದಾರೆ ಸ್ವಾಮಿ. ಅವರ ಮೇಲೆ ದಯೆ ತೋರಿ, ಕರುಣೆ ತೋರಿ ಸ್ವಾಮಿ. ಅಪ್ಪ, ಪವಿತ್ರಾತ್ಮರ ಜ್ಞಾನವನ್ನು ಅವರಿಗೆ ದಯಪಾಲಿಸಿ ರಜಾ. ಅಪ್ಪ, ಸದಾ ನಿಮ್ಮ ಜೊತೆಯಾಗಿ ಬರುವಂತ ಮಗನಾಗಿ ಆಶೀರ್ವಾದ ಮಾಡಿರೆಂದು ಪಿತಾಸುತ್ತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಜೀವನ ತಂದೆ. ಆಮೀನ್, ಆಮೀನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಅಪ್ಪ ಯೇಸುವೆ, ಈ ಸಮಯದಲ್ಲಿ ಸ್ವಾಮಿ, ಈ ಲೋಕದಲ್ಲಿರುವ ಪ್ರತಿಯೊಬ್ಬ ಯಾಜಕರನ್ನು ಕೂಡ ನಿಮ್ಮ ಕರಗಳಲ್ಲಿ ಒಪ್ಪಿಸ್ತೇನೆ ಸ್ವಾಮಿ. ಅಪ್ಪ ಸ್ವಾಮಿ, ಅಪ್ಪ ನಿಮ್ಮ ಮಕ್ಕಳು ಸ್ವಾಮಿ, ನಮ್ಮ ಸೇವೆಗಾಗಿ ನೀವು ಕಳಿಸಿದಂತ ಯಾಜಕರಾಗಿದ್ದಾರೆ ಸ್ವಾಮಿ. ನೀವು ಪರಲೋಕ ರಾಜ್ಯದಲ್ಲಿ ಯಾಜಕ ಸೇವೆ ಮಾಡುವಂತೆ ಅವರು ಕೂಡ ಈ ಲೋಕದಲ್ಲಿ ಯಾಜಕ ಸೇವೆ ಮಾಡಲು ಅವರು ಬದ್ಧರಾಗುವಂತೆ ಅವರಿಗೆ ಜ್ಞಾನದ ಬೆಳಕನ್ನು ಕಲಿಸಬೇಕು ಸ್ವಾಮಿ. ಅಪ್ಪ ಸ್ವಾಮಿ, ನೀವು ಹೇಳಿದ್ರಿ ಸ್ವಾಮಿ, ಯಾಜಕರಿಗೆ ಯಾವ ಸ್ವತ್ತು ಬೇಕಾಗಿಲ್ಲ, ಯಾವ ಸ್ವತ್ತನ್ನು ಕೊಡಬೇಕಾಗಿಲ್ಲ. ನೀವು ಹೇಳಿದ್ರಿ ಸ್ವಾಮಿ, ಎದಿಕಲು ಪ್ರವಾದಿ ಸ್ವಾಮಿ 44ನೇ ಅಧ್ಯಾಯ 28ನೇ ಹೇಳಿದ್ರಿ ಸ್ವಾಮಿ, ಅವ್ರಿಗೆ ಯಾವ ಸ್ವತ್ತು ಇಲ್ಲ, ಆ ಸ್ವತ್ತುಗಳೇ ಅವರಿಗೆ ಸ್ವತ್ತು ನಾನೇ ಎಂಬುದು ಹೇಳಿದ್ರು ಸ್ವಾಮಿ. ಹೌದು ಸ್ವಾಮಿ, ಪ್ರತಿಯೊಬ್ಬ ಯಾಜಕರು ಕೂಡ ಇದನ್ನ ಮನಸ್ಸು ಇಟ್ಟುಕೊಂಡು ಅವರು ಯಾವ ರೀತಿಯಾದಂತ ಅವರ ಸ್ವತ್ತುಗಳು ಆಶಿಸದೆ ನಿಮ್ಮನ್ನೇ ಅವರ ಸ್ವತ್ತಾಗಿ ಅವರು ಆಶಿಸುತ್ತದೆ ಪಡೆದುಕೊಂಡಿದ್ರು ಸ್ವಾಮಿ. ಅವ್ರಿಗೆ ಬೇಕಂತ ಸಮಾಧಾನ ಕೊಡಿದ್ರು ಸ್ವಾಮಿ. ಅವ್ರಿಗೆ ಬೇಕಂತ ಶಾಂತಿಯನ್ನು, ಸಂತೋಷದ ಪ್ರೀತಿಯನ್ನು ತುಂಬಿಸಿರ್ತೀವಿ. ಯಾವ ಯಾಜಕರು ಕೂಡ ಸ್ವಾಮಿ ಅಲ್ಲಗಳಿದ್ರು ಸ್ವಾಮಿ. ನಿಮಗೆ ಯಾಜಕ ಸೇವೆಯನ್ನು ಸ್ವಾಮಿ ಅವರು ಪವಿತ್ರವಾಗಿ ಆಚರಿಸುವಂತಿರಲಿ ಸ್ವಾಮಿ. ಅಪ್ಪ, ಅವರಿಗೆ ಇವತ್ತ ದುಃಖಗಳು, ನೋವುಗಳು ಸಾಕಷ್ಟು ಇದೆ ಸ್ವಾಮಿ. ಅವ್ರು ಯಾರ ಹತ್ರ ಹೇಳಿಕೊಳ್ತಿಲ್ಲ ಸ್ವಾಮಿ. ಆದ್ರೂ ಕೂಡ ಸ್ವಾಮಿ ಅವರಿಗೆ ಇರುವಂತಹ ದುಃಖಗಳು, ಅವರು ಸಂತೋಷಗಳು ಎಲ್ಲವೂ ಒತ್ತಿ ಬರಲು ಸ್ವಾಮಿ. ಅಪ್ಪ, ಅವರಿಗೆ ಬೇಕಂತ ಸಮಾಧಾನ, ಶಾಂತಿಯನ್ನು ಕಳಿಸಲು ಸ್ವಾಮಿ. ಅಪ್ಪ ಸ್ವಾಮಿ, ಯಾವ ಕಾರಣಕ್ಕೂ ಅವ್ರಿಗೆ ಬಿದ್ದು ಹೋದಾಗ, ಸೋತು ಹೋದಾಗಿರಲಿ ಸ್ವಾಮಿ. ಅಪ್ಪ, ಅವರ ಜೀವಿತದಲ್ಲಿ ಬರುವಂತ ಪ್ರತಿಯೊಂದು ಶೋಧನೆಗಳು ಕೂಡ ಅವ್ರಿಗೆ ಎದುರಿಸುವಂತ ಶಕ್ತಿಯನ್ನು ಅವರಿಗೆ ತಿಳಿಸಿ ಅವರ ಮೇಲೆ ಏರಳವಾಗಿ ನೀವು ಪವಿತ್ರಾತ್ಮರು ಕಳಿಸಿಕೊಡಿದ್ರು ಸ್ವಾಮಿ. ಅಪ್ಪ ಸ್ವಾಮಿ, ಅವನು ಯಾವುದೇ ಕಾರಣಕ್ಕೂ ಸ್ವಾಮಿ ನಿಮ್ಮ ಯಾಜಕ ಸೇವೆ ಮಾಡುವಾಗ ಸ್ವಾಮಿ ಅವರ ಅಸಡ್ಡೆ ಮಾಡಲು, ಹೆಸರುಗೊಳ್ಳದೆ ಮಾಡಲಿ ಸ್ವಾಮಿ. ಅಪ್ಪ, ನಿಮ್ಮ ಪವಿತ್ರ ಶರೀರ ಮತ್ತು ರಕ್ತವನ್ನು ಸ್ವೀಕರಿಸುವಾಗಲೂ ಸ್ವಾಮಿ ಅದು ಯೋಗಿಯನ್ನು ಜನಿಸಿ ಸ್ವಾಮಿ ಅದನ್ನು ಪವಿತ್ರೀಕರಿಸಲಿ ಸ್ವಾಮಿ. ಅಪ್ಪ, ಅವರ ಮೇಲೆ ನಿಮ್ಮ ಕರುಣೆ ತುಂಬಲಿ ಸ್ವಾಮಿ. ಅಪ್ಪ, ಪವಿತ್ರಾತ್ಮರೇ ಅವರ ಮೇಲೆ ಇಳಿದು ಬಂದಿದೆ ಸ್ವಾಮಿ. ಪ್ರತಿಯೊಬ್ಬರ ಯಾಜಕರ ಮೇಲೆ ಇಳಿದು ಬಂದಿದೆ ಸ್ವಾಮಿ. ಅಪ್ಪ, ಅವರಿಗೆ ಬೇಕಂತ ಸಮಾಧಾನ, ಶಾಂತಿಯನ್ನು ತುಂಬಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡುತ್ತೀನಿ ಜೀವಿತ ನೀವೇ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಭುವೇ, ಇವತ್ತಿನ ಈ ಉನ್ನತವಾದ ದಿವಸವನ್ನು ಅನುಗ್ರಹಿಸಿದ್ದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ತಂದೆಯೇ. ಪ್ರಭುವೇ, ಈ ಸುಪ್ರಭಾತದ ವೇಳೆಯಲ್ಲಿ ಎಲ್ಲ ಯಾಜಕರನ್ನು ಪ್ರಭುವೇ ನಿಮ್ಮ ಅಮೂಲ್ಯ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಕರುಣಾಳು ಪ್ರಭುವೇ, ಎಲ್ಲ ಯಾಜಕರ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ.
ಎಲ್ಲ ಯಾಜಕರನ್ನು ಕಾದು ಕಾಪಾಡಿ ಸಂರಕ್ಷಿಸಿರಿ ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಅನಾರೋಗ್ಯದಲ್ಲಿರುವ ಪ್ರಭು, ವೃದ್ಧರಾಗಿರುವ, ನಿವೃತ್ತಿ ಹಂತದಲ್ಲಿರುವ ಎಲ್ಲ ಯಾಜಕರ ಮೇಲೆ ಯೇಸುವೆ ನಿಮ್ಮ ಅಮೃತ ಹಸ್ತ ಈ ದೇಶದಲ್ಲಿ ಇಳಿದು ಬರಲಿ ಸ್ವಾಮಿ. ಪ್ರಭುವೆ, ಅವರ ಏಕಾಂಗಿಯ ಬದುಕಿನಲ್ಲಿ ನೀವೇ ಆಚರೆಯಾಗಿರಿ. ಪ್ರಭುವೆ, ಅವರ ಎಲ್ಲ ಭಾರಗಳನ್ನು, ದುಃಖಗಳನ್ನು ನಿಮ್ಮ ಉನ್ನತವಾದ ರಕ್ತಕ್ಕೆ ಸಮರ್ಪಿಸಿ ತಂದೆಯಾದ ದೇವರೇ, ನೀವೇ ಅವರನ್ನು ಆಶೀರ್ವದಿಸಿರಿ ಸ್ವಾಮಿ. ಪ್ರಭುವೆ, ನಮ್ಮ ವಿಚಾರಣೆಯಲ್ಲಿರುವ ನಮ್ಮ ಗುರುಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಪ್ರಭುವೆ, ಅವರು ಒಳ್ಳೆಯ ರೀತಿ ಎಲ್ಲ ಜನರನ್ನು ಒಂದುಗೂಡಿಸಿ ಬಲಪಡಿಸುವ ಕೃಪೆಯನ್ನು ಕೊಟ್ಟು ಮುನ್ನಡೆಸಿರಿ ಸ್ವಾಮಿ. ಹಾಗೆಯೇ ಪ್ರಭುವೆ, ಅವರ ದಿವ್ಯ ಬಲಿಪೂಜೆಯಲ್ಲಿ ನಿಮ್ಮ ಪೂಜೆ ಶರೀರ ಮತ್ತು ರಕ್ತವನ್ನು ಅರ್ಪಿಸುವಾಗ ಪ್ರಭುವೆ, ಅವರನ್ನು ಯೋಗ್ಯರನ್ನಾಗಿ ಮಾಡಿ ಅವರನ್ನು ನೀವು ಆಶೀರ್ವದಿಸಿರಿ ಸ್ವಾಮಿ. ಹಾಗೆ ನಮ್ಮ ಗುರುಗಳು ಪ್ರಾರ್ಥನೆ ಮಾಡುವಾಗ, ಯಾರ ಮೇಲೂ ಕರಗಳನ್ನು ಇಡುವಾಗ ಅವರನ್ನೆಲ್ಲರನ್ನು ಆಶೀರ್ವದಿಸಿರಿ ಸ್ವಾಮಿ. ಹಾಗೆ ಅವರಲ್ಲಿ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೆಯುವಂತೆ ಮಾಡಿರಿ ಸ್ವಾಮಿ. ಪ್ರಭುವೆ, ನಮ್ಮ ಗುರುಗಳು ಯಾವಾಗಲೂ ಆಧ್ಯಾತ್ಮಿಕತೆಯಲ್ಲಿ ಬೆರೆತು ಒಬ್ಬರಿಗೊಬ್ಬರು ಆಧ್ಯಾತ್ಮಿಕತೆಯಲ್ಲಿ ಕಲಿಸುವ ಕೃಪೆಯನ್ನು ಕೊಟ್ಟು ಬಲಪಡಿಸಿರಿ ಸ್ವಾಮಿ. ಪ್ರಭುವೆ, ನೀವೇ ಅವರ ಜೊತೆಯಲ್ಲಿದ್ದು ಕಾದು ಕಾಪಾಡಿ ಸಂರಕ್ಷಿಸಿ ಸ್ವಾಮಿ. ಪ್ರಭು, ಈ ಕ್ಷಣದಲ್ಲಿ ಎಲ್ಲ ಯಾಜಕರ ಮೇಲೆ ನಿಮ್ಮ ಅಮೃತ ಹಸ್ತ ಇಳಿದು ಬಂದು ಎಲ್ಲ ಯಾಜಕರನ್ನು ಕಾದು ಕಾಪಾಡಿ ಸಂರಕ್ಷಿಸಿರಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮರ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಜೀವದ ಒಡೆಯನ್ನೇ. ಆಮೇನ್, ಆಮೇನ್, ಆಮೇನ್. ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರಭು ಯೇಸುವೆ, ಈ ಸುಂದರವಾದ ದಿನದಲ್ಲಿ ನಮ್ಮನ್ನೆಲ್ಲ ನಿಮ್ಮ ಸನ್ನಿಧಿಯಲ್ಲಿ ಕುಳಿತುಕೊಳ್ಳುವಂತೆ ಮಾಡಿದ್ದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರ ರಾಜ. ಈ ಬೆಳಗಿನ ಜಾವದಲ್ಲಿ ಎಲ್ಲಾ ಯಾಜಕರನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸುತ್ತೇನೆ ಸ್ವಾಮಿ. ಯೇಸುವೆ, ನಮ್ಮ ಕುಟುಂಬವನ್ನು ಎಲ್ಲವನ್ನು ತೊರೆದು ನಿಮ್ಮ ಸೇವೆಗಾಗಿ ಮೀಸಲಾಗಿ ಬಂದವರು ಸ್ವಾಮಿ. ಎಲ್ಲ ಯಾಜಕರ ಮೇಲೆ ಪವಿತ್ರಾತ್ಮರ ಅಭಿಷೇಕವು ಇಳಿದು ಬರಲಿ ಸ್ವಾಮಿ. ಅವರ ಮೇಲೆ ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಅವರು ನಿಮಗೆ ಸಾಕ್ಷಿಯಾಗಿ ನಿಮ್ಮ ಸೇವೆಯನ್ನು ಮಾಡುವ ಮಕ್ಕಳಾಗಿ ಅವರನ್ನು ನಿಮ್ಮ ಕೃಪಾಶೀರ್ವಾದಗಳಿಂದ ತುಂಬಿರಿ ರಾಜ. ಏಕಾಂಗಿತನದಲ್ಲಿರುವ ಯಾಜಕರು ಸ್ವಾಮಿ, ಅವರ ಎಲ್ಲ ನೋವಿನಲ್ಲೂ ವೇದನೆಗಳಲ್ಲೂ ಆಂತರಿಕ ಗಾಯಗಳಲ್ಲೂ ಅವರನ್ನು ಸಂತೈಸಿರಿ ರಾಜ. ವಿಚಾರಣೆಯಲ್ಲಿ ಅವರು ಸೇವೆಯನ್ನು ಮಾಡುತ್ತಿರುವಾಗ ಎಲ್ಲರನ್ನು ಪ್ರೀತಿಸಿ ನಿಮ್ಮಿಂದ ತಪ್ಪಿ ಹೋದ ಕುರಿಗಳನ್ನು ನಿಮ್ಮ ಬಳಿ ಕರೆದೊಯ್ಯುವ ಕೃಪೆಯನ್ನು ಅವರಿಗೆ ಕರುಣಿಸಿರಿ ರಾಜ. ಅವರಿಗೆ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿರಿ ರಾಜ. ಅವರ ಎಲ್ಲ ಬಲಹೀನತೆಗಳನ್ನು, ಕೊರತೆಗಳನ್ನು ನೀಗಿಸಿರಿ ರಾಜ. ನಿಮ್ಮ ಸುವಾರ್ತೆಗಳನ್ನು ಸಾರಲು ಅವರನ್ನು ಬಲಪಡಿಸಿರಿ, ದೃಢಪಡಿಸಿರಿ ಸ್ವಾಮಿ. ಯಾವುದೇ ಶೋಧನೆಗಳಿಗೂ ಒಳಗಾಗದಂತೆ ಅವರನ್ನು ಸಂರಕ್ಷಿಸಿರಿ ಎಂದು ಪಿತಾಸುತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಶಿವಳ ತಂದೆಯೇ. ಆಮೆನ್. ಆಮೆನ್. ಪಿತನೇ, ಸುತನೇ, ಆತ್ಮನೇ, ಅಪ್ಪ ತಂದೆ, ಕರ್ತನೆ, ತಂದೆಯೇ, ಎಲ್ಲ ಯಾಜಕರಿಗೆ ಎಲ್ಲವೂ ನೀನೇ ಆಗಿದೆಯಾ ತಂದೆಯ. ಅಪ್ಪ ಕರ್ತನೆ, ಅವ್ರಿಗೆ ಎಲ್ಲವನ್ನು ನೀವೇ ಆಗಿದೆಯಪ್ಪ. ತಂದೆ ತಾಯಿಯೂ ನೀನು ಆಗಿದೆಯಾ ಸ್ವಾಮಿ. ಸಹೋದರ ಸಹೋದರಿಯೂ ನೀನೇ ಆಗಿದೆಯಾ ಸ್ವಾಮಿ. ಒಡ ಹುಟ್ಟಿದವರು ನೀನೇ ಆಗಿದೆಯಪ್ಪ ಕರ್ತನೆ. ಬಂಧು ಮಿತ್ರರು ನೀನೇ ಆಗಿದೆಯಪ್ಪ ಕರ್ತನೆ. ತಂದೆಯೇ, ಪತ್ನಿಯೂ ನೀನೇ ಆಗಿದೆಯಪ್ಪ ಕರ್ತನೆ. ಅವರಿಗೆ ತಂದೆ ಎಲ್ಲವೂ ನೀನೇ ಆಗಿದೆ ಸ್ವಾಮಿ. ಸರ್ವಸಕ್ತನಾದ ದೇವರು ನೀನು ಸ್ವಾಮಿ. ಎಲ್ಲ ಸಮಯದಲ್ಲೂ ಅವ್ರಿಗೆ ಎಲ್ಲವೂ ಆಗಿದೆಯಾ ತಂದೆಯೇ. ಅಪ್ಪ ತಂದೆಯೇ, ಅವರನ್ನು ಮುನ್ನಡೆಸುವುದು ನೀವೇ ಆಗಿದ್ದೀರಾ ತಂದೆಯೇ. ಅಪ್ಪ ಕರ್ತನೆ, ಅವರ ಕೈಯಲ್ಲಿ ಆಗದೆ ಇರುವಾಗ ತಂದೆಯೇ, ನೀವು ಅವರ ಸಂಗಡ ಇದ್ದು ಎಲ್ಲವನ್ನು ಮಾಡುವಂತೆ ಆಗಲಿ ತಂದೆ ಕರ್ತನೆ. ಅಪ್ಪ ತಂದೆಯೇ, ಅವರನ್ನು ಪ್ರೇರೇಪಿಸಿ ತಂದೆ. ಅಪ್ಪ ತಂದೆಯೇ, ಅವರನ್ನು ಮುಚ್ಚಿರಿ ಸ್ವಾಮಿ. ಅಪ್ಪ ತಂದೆಯೇ, ನಮ್ಮೆಲ್ಲರ ಸಂಗಡ ಇದ್ದಂತೆ ಅವರ ಸಂಗಡನು ನೀವು ಇರುವಂತೆ ಆಗಲಿ ಅಪ್ಪ ಕರ್ತನೆ. ಅಪ್ಪ ತಂದೆ, ಒಂದು ಕ್ಷಣನು ಕೆಟ್ಟ ಆಲೋಚನೆ ಮಾಡದೆ ಒಳ್ಳೆಯದನ್ನೇ ಆಲೋಚನೆ ಮಾಡುವಂತೆ ಆಗಲಿ ಅಪ್ಪ ಕರ್ತನೆ. ತಂದೆಯ ಎಲ್ಲರನ್ನು ಸ್ವಾಮಿ ನಿಮ್ಮ ಕಡೆ ಸಾಗಿಸಬೇಕಾದರೆ ಸ್ವಾಮಿ, ಅವರನ್ನು ಕೆದರಿಸದೆ ಸ್ವಾಮಿ, ಎಲ್ಲರಿಗೂ
ಒಳ್ಳೆತನ ಹೇಳಿಕೊಡುವಂತೆ ಆಗಲಿ ತಂದೆಯೇ. ಅಪ್ಪ ಕರ್ತನೆ, ಎಲ್ಲೂ ನಾಚಿಕೊಳ್ಳದೆ, ಎಲ್ಲೂ ಬೇಸರಕೊಳ್ಳದೆ ಅವರು ಎಲ್ಲವನ್ನು ಮಾಡುವಂತೆ ಆಗಲಿ ತಂದೆ. ಅಪ್ಪ ಕರ್ತನೆ, ತಂದೆಯೇ, ನಿಮ್ಮಲ್ಲಿ ನಂಬಿಕೆ ವಿಶ್ವಾಸ ಅವರಲ್ಲಿ ಸದಾ ಇರಲಿ ತಂದೆಯೇ. ತಂದೆಯ ಅಪ್ಪ ಕರ್ತನೆ, ತಂದೆಯೇ, ಅವರನ್ನು ಆಶೀರ್ವದಿಸು ಸ್ವಾಮಿ. ಅಪ್ಪ ತಂದೆಯೇ, ಅವರನ್ನು ಮುಟ್ಟು ತಂದೆಯೇ. ಅಪ್ಪ ಕರ್ತನೆ, ತಂದೆಯೇ, ನೀವು ಮಾಡಿದ್ದು ಅವರು ಮಾಡುವಂತೆ ಆಗಿದೆ ಅಪ್ಪ ತಂದೆಯೇ. ನೀವು ಏನೇನು ತೋರಿಸಿಕೊಟ್ಟಾರೋ ಅದನ್ನೇ ಅವರು ಮಾಡುತ್ತಿದ್ದಾರೆ ತಂದೆ. ಅಪ್ಪ ಕರ್ತನೆ, ತಂದೆಯೇ, ಎಲ್ಲ ಸಮಯದಲ್ಲೂ ಅವರನ್ನು ನೀವು ಕಾಪಾಡಿರಿ ಸ್ವಾಮಿ, ಅವರನ್ನು ರಕ್ಷಿಸಿರಿ ತಂದೆಯೇ. ಅವ್ರಿಗೆ ಸ್ವಾಮಿ ಕೆಲವು ಸಮಯ ಸಮಸ್ಯೆಗಳು ಬಂದಾಗ ತಂದೆಯೇ ಎದುರುವ ಸಂದರ್ಭ ಇರುತ್ತದೆ ತಂದೆ. ಅಪ್ಪ ತಂದೆ, ಆ ಸಮಯದಲ್ಲಿ ಅವರನ್ನು ಕೈ ಹಿಡಿದು ಎತ್ತುಕೊಳ್ಳುದು ತಂದೆ. ಅಪ್ಪ ತಂದೆಯೇ, ನಿಮಗೆ ಸಾಷ್ಟಾಂಗವರೆಗೆ ನಮಸ್ಕರಿಸಿ ಅಡ್ಡ ಬಿದ್ದು ಕೃತಜ್ಞತೆ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ತಂದೆ. ಆಮೆನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯಕ್ಕೆ ನಾವು ಕಿವಿಗೊಡೋಣ. ಬೇರೆ ಕೀರ್ತನೆ 91:11. ನೀನು ಹೋಗುವಾಗಲೆಲ್ಲ ನಿನ್ನ ಕಾಯುವುದಕ್ಕೆ ಆತನು ನಿನ್ನ ವಿಷಯವಾಗಿ ತನ್ನ ದೂತನಿಗೆ ಅಪ್ಪಣೆ ಕೊಡುವನು. ನಿನ್ನ ಕಾಲು ಕಲ್ಲಿಗೆ ಸಾಗಲಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು. ಕೀರ್ತನ 51:1. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು, ನನ್ನ ದೋಷವನ್ನು ಪರಿಹರಿಸು, ನನ್ನನ್ನು ಶುದ್ಧಗೊಳಿಸು. 1 ಸಾಮುವೇಲ 2:6. ಜೀವ ಕೊಡುವವನು ತೆಗೆದುಕೊಳ್ಳುವವನು ಆ ಸರ್ವೇಶ್ವರನೇ. ಪಾತಾಳ ತಿಳಿಸುವವನು ಮೇಲೆ ತೆರೆದುಕೊಳ್ಳುವವನು ಆತನು. ಬಡತನ ಸಿರಿತನ ಕೊಡುವವನು ಆ ಸರ್ವೇಶ್ವರನೇ. ತಗ್ಗಿಸುವವನು ಹೆಚ್ಚಿಸುವವನು ಆತನೇ. 2 ಪೂರ್ವಕಾಲ 20:15. ಈ ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿ, ಹೆದರಬೇಡಿರಿ. ಯುದ್ಧವು ನಿಮ್ಮದಲ್ಲ, ದೇವರದು. 1 ಪೇತ್ರ 5:6. ದೇವರ ತ್ರಾಣವುಳ್ಳ ಹಸ್ತದ ಕೆಳಗೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆತನು ತಕ್ಕ ಕಾಲದಲ್ಲಿ ನಿಮ್ಮನ್ನು ಮೇಲಕ್ಕೆ ಎತ್ತುವರು. ಪ್ರಕಟಣೆ 3:11. ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಗುರುತಿಸಿಕೊಂಡಿರು. 1 ಯೋಹಾನ 3:8. ನಾವು ಬರೆಯುವ ಮಾತುಗಳಿಂದಾಗಲಿ ವಾಯುಪಶ್ಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಮ್ಮ ಪ್ರೀತಿ ಸತ್ಯದಲ್ಲೂ ಕೃತ್ಯದಲ್ಲೂ ವ್ಯಕ್ತವಾಗಬೇಕು. 4:16. ನಿನ್ನ ಕಾರ್ಯಗಳನ್ನು ಕರ್ತನಿಗೆ ಒಪ್ಪಿಸಿದರೆ ನಿನ್ನ ಆಲೋಚನೆಗಳು ಸ್ಥಿರವಾಗುವುವು. ದೇವರ ವಾಕ್ಯವಿ 1 ಪ್ರೇಮ ಸಾಮೂಹಿಕ 4:6. ದೇವರಿಗೆ ಕೃತಜ್ಞತೆ ಸಲ್ಲಿಸು. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ ಈ ದಿನದ ಪ್ರಾರ್ಥನೆ. ನನ್ನನ್ನು ಪ್ರೀತಿಸಿ ಸದಾ ನನ್ನನ್ನು ಕಾಯುತ್ತಾ ತನ್ನ ವಾಗ್ದಾನವನ್ನು ಪೂರೈಸುವ ನಿಮ್ಮ ಪ್ರಿಯ ಪುತ್ರರಾದ ನಮ್ಮ ರಕ್ಷಕರಾದ ಪ್ರಭು ಯೇಸುವನ್ನು ಪ್ರೀತಿಯ ಸಂಕೇತವಾಗಿ ರಕ್ತಧಾರೆಯೊಂದಿಗೆ ನಮಗೆ ದಾನ ಮಾಡಿದ ಸರ್ವೇಶ್ವರ ನಿನಗೆ ಸ್ತೋತ್ರ. ಪ್ರಭು ಯೇಸುವೆ, ಈ ಪವಿತ್ರ ಗುರುವಾರದ ನೀವು ನಮಗೆ ಅತಿ ಅಮೂಲ್ಯವಾದ ಸಂದೇಶವನ್ನು ಕೊಟ್ಟಿದ್ದೀರಿ. ಪರರನ್ನು ಪ್ರೀತಿಸಲು, ಶ್ರಮಿಸಲು, ಸೇವೆ ಮಾಡಲು ನೀವು ಅನುಗ್ರಹಿಸಿದ್ದೀರಿ. ಹಾಗೂ ಈ ದಿನ ಪವಿತ್ರ ಬಲಿ ಪೂಜೆ ಸ್ಮರಣೆಯ ದಿನವನ್ನು ನಮಗೆ ಕೊಟ್ಟಿದ್ದೀರಿ. ಮಾತ್ರವಲ್ಲ, ಯಾಜಕತ್ವದ ಅಭಿಷೇಕವನ್ನು ಎಲ್ಲ ಯಾಜಕರುಗಳಿಗೆ ನೀವು ದಯಪಾಲಿಸಿದ ದಿನವಾಗಿದೆ. ಅವರನ್ನು ಆಶೀರ್ವದಿಸಿ ಸಂರಕ್ಷಿಸಿ ವಿಶ್ವಾಸದ ಹಾದಿಯಲ್ಲಿ ಮುನ್ನಡೆಸಲು ನಿಮ್ಮನ್ನು ನೀವು ಮನುಷ್ಯನ ಪಾದಗಳನ್ನು ಬಾಗಿ ಸೇವೆ ಮಾಡುವ ದಿನವನ್ನು ನಮಗೆ ಕೊಟ್ಟಿದ್ದೀರಿ.
ಎಲ್ಲಾ ಕೊಡುಗೆಗಳು ನಿಮ್ಮಂತೆ ಪರರನ್ನು ಪ್ರೀತಿಸಲು ಎಂಬ ಸಂಕೇತ ಒಳಗೊಂಡಿದೆ. ಪ್ರಭುವೇ, ನಮ್ಮನ್ನು ದ್ವೇಷಿಸುವ ಸರ್ವರನ್ನು ನಾವು ದ್ವೇಷಿಸುವ ಸರ್ವರನ್ನು ಕ್ಷಮಿಸಿ, ಪ್ರೀತಿಸಿ, ಸಹಿಸಿ, ತಾಳ್ಮೆಯಿಂದ ವಿಧೇಯತೆಯಿಂದಲೂ ಸೇವೆ ಮಾಡುವ ಹೃದಯವನ್ನು ನಮಗೆ ನೀಡಿದೆ. ಇಡೀ ವಿಶ್ವದ ಎಲ್ಲ ಮಾನವ ಕೋಟಿಯು ನಿಮ್ಮ ಪ್ರೀತಿಗೆ ಶರಣಾಗಿ ಈ ಪವಿತ್ರ ವಾರದಲ್ಲಿ ಪರರನ್ನು ಪ್ರೀತಿಸುವ ಸಾಧನಗಳಾಗಿ ಮಾರ್ಪಡಾಗಲೆಂದು ಪಿತಾಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ಜೀವವುಳ್ಳ ತಂದೆಯೇ. ಆಮೇನ್. ಆಮೆನ್. ಆಮೇನ್. ಪ್ರಿಯರೇ, ಈ ಪರಿಶುದ್ಧವಾದ ದಿನದಲ್ಲಿ ನಾವು ಮಾಡಬೇಕಾದ ಕಾರ್ಯ, ನಾವು ಯಾರನ್ನೆಲ್ಲ ಅಗೆತನ ಮಾಡುತ್ತೇವೋ, ಯಾರನ್ನೆಲ್ಲ ಶತ್ರುವಾಗಿ ಎಣಿಸಿದ್ದೇವೋ ಅವರಿಗಾಗಿ ಪ್ರಾರ್ಥಿಸಬೇಕು, ಅವರನ್ನು ಕ್ಷಮಿಸಬೇಕು. ಹಾಗೂ ನಮ್ಮನ್ನು ಶತ್ರುವಾಗಿ ಕಾಣುವವರಿಗಾಗಿ ನಾವು ಪ್ರಾರ್ಥಿಸಬೇಕು, ಅವರನ್ನು ಆಶೀರ್ವದಿಸಬೇಕು. ಪರಿಶುದ್ಧ ತಾಯಿ ಮಾತೆ ಮೇರೆಯ ಮಧ್ಯಸ್ಥಿಕೆಯಲ್ಲಿ ಜಪಸರವನ್ನು ಮಾಡುವಾಗ ನಿಮ್ಮ ಕಣ್ಣು ಮುಂದೆ ಯಾರೆಲ್ಲ ನಿಮಗೆ ನೋವುಂಟು ಮಾಡಿದ್ದಾರೋ ಅಥವಾ ನೀವು ನೋವುಂಟು ಮಾಡಿದ್ದೀವೋ, ಸೊ ಅವರನ್ನೆಲ್ಲ ನೆನಪಿಗೆ ತಂದುಕೊಂಡು ಪ್ರಾರ್ಥಿಸಿರಿ. ಅವರೆಲ್ಲರೂ ನೆನಪಿಗೆ ತೆಗೆದುಕೊಂಡು ಬಂದು ಪ್ರಾರ್ಥಿಸಿರಿ. ಅವರನ್ನು ಕ್ಷಮಿಸಿ ಪ್ರಾರ್ಥಿಸಿರಿ, ಅವರನ್ನು ಆಶೀರ್ವದಿಸಿ ಪ್ರಾರ್ಥಿಸಿರಿ. ಪರಿಶುದ್ಧ ತಾಯಿ ಮಾತನ ಮಧ್ಯಸ್ಥಿಕೆಯಲ್ಲಿ ವಿಶ್ವಾಸದಲ್ಲಿ ನಾವು ಪ್ರಾರ್ಥಿಸುವ. ಎಲ್ಲ ಯಾಜಕರುಗಳನ್ನು ಸಮರ್ಪಿಸಿ, ನಮ್ಮನ್ನು ದ್ವೇಷಿಸುವವರನ್ನು ಸಮರ್ಪಿಸಿ, ನಮಗೆ ದ್ವೇಷವಿರೋರನ್ನು ಸಮರ್ಪಿಸಿ ನಾವು ಭಕ್ತಿಯಿಂದ ಪ್ರಾರ್ಥಿಸುವ. ಜಪಸರದ ಪಯಣದಲ್ಲಿ ವಿಶ್ವಾಸದಲ್ಲಿ ನಾವು ಒಂದಾಗಿದ್ದು ನಾವು ಪ್ರಾರ್ಥಿಸುವ. ಪ್ರಿಯರೇ, ಈ ದಿನದ ಈ ಒಂದು ಸುಪ್ರಭಾತ ಪ್ರಾರ್ಥನೆ ಅನುಭವಗಳು ಯಾವ ವಿಧದಲ್ಲಿ ನಿಮಗಾಯಿತು ಎಂದು ಗೊತ್ತಿಲ್ಲ. ಒಂದು ಪಕ್ಷ ನಿಮಗೆ ಸಾಧ್ಯವಾಗುವುದಾದರೆ, ಸಮಯವಿದೆ. ಮತ್ತೊಂದಾವರ್ತಿ ದಯವಿಟ್ಟು ಈ ಒಂದು ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗಿ ಚಿಂತಿಸಿ ಮತ್ತೊಂದಾವರ್ತಿ ಸುಪ್ರಭಾತ ಪ್ರಾರ್ಥನೆಗೆ ಹೋಗಿ ಪ್ರಭು ಯೇಸುವನ್ನು ಸಂಧಿಸಿರಿ.